ಹಾಯ್ ಹಲೋ ನಮಸ್ತೆ. ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ನಾವು ಕಳೆದ ಒಂದು ಅವಧಿಯಲ್ಲಿ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ MCQ ಕ್ವಶನ್ಸನ್ನು ತೆಗೆದುಕೊಂಡು ಬಂದು ಸಂಪೂರ್ಣವಾಗಿರ್ತಕ್ಕಂಥ ಕರ್ನಾಟಕ ಭೂಗೋಳಶಾಸ್ತ್ರವನ್ನು ಚರ್ಚೆ ಮಾಡಿರುವಂಥದ್ದು. ಇವತ್ತು ಇದೇ ಕರ್ನಾಟಕ ಜಿಯೋಗ್ರಫಿಗೆ ಮುಂದುವರೆದಿರತಕ್ಕಂಥ ಕೆಲವೊಂದಷ್ಟು MCQ ಪ್ರಶ್ನೆಗಳಿದಾವೆ, ಭಾಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ಏನಪ್ಪ ಅಂದ್ರೆ ಅವು ಭಾಳ ಸಹಾಯಕಾರಿ ಆಗ್ತಕ್ಕಂಥ ಕೆಲವೊಂದಷ್ಟು ರಿಪೀಟೆಡ್ ಕ್ವಶನ್ಸ್ ಅದಾವು, ಮತ್ತು ಮುಂದೆ ಯಾವ ಕ್ವಶನ್ಸನ್ನು ಕೇಳಬಹುದು ಅಂತಕ್ಕಂಥ ಒಂದು ಹಿನ್ನೆಲೆ ಒಳಗೆ ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕ ಜಿಯೋಗ್ರಫಿ ಮೇಲೆ MCQ ಮೇಲೆ ಕ್ವಶನ್ಸ್ ಅನ್ನ ಚರ್ಚೆ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ, ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದು ಅಂತ ಕೇಳಿದಾನ. ಇಲ್ಲಿ ನದಿಗಳ ಮೇಲೆ ನೋಡ್ರಿ, ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ನದಿ ವ್ಯವಸ್ಥೆ ಏನೈತಲ್ರಿ, ಆ ನದಿ ವ್ಯವಸ್ಥೆ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಾವ. ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಕ್ವಶನ್ಸ್ ಕೇಳಿದಾನ್ರಿ, ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದು ಅಂತ ಕೇಳಿದಾನ. ಆಪ್ಷನ್ಸ್ ನೋಡ್ರಿ, ಇಲ್ಲಿ ಧೋನಿ, ಆಪ್ಷನ್ಸ್ ಬಿ ಭೀಮಾ, ಆಪ್ಷನ್ ಸಿ ಮಲಪ್ರಭಾ, ಆಪ್ಷನ್ಸ್ ಡಿ ತುಂಗಭದ್ರಾ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾನ. ಈ ರೀತಿ ಆಪ್ಷನ್ಸ್ ಬಂದಾಗ ಏನಪ್ಪ ಭಾಳ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ ಸರ್. ಇನ್ನು ಸ್ವಲ್ಪ ನೋಡ್ರಿ, ಧೋನಿ, ಭೀಮಾ, ಮಲಪ್ರಭಾ, ತುಂಗಭದ್ರಾ ಈ 4 ಏನದಾವಲ್ರಿ ಆಪ್ಷನ್ಸ್ ಏನದಾವ, ತುಂಗಭದ್ರಾ ನದಿಯ ಉಪನದಿ, ಕೃಷ್ಣಾ ನದಿಯ ಉಪನದಿಗಳದಾವ. ಆದ್ರೆ ಏನದ ಇದರಲ್ಲಿ ಅತ್ಯಂತ ಉದ್ದವಾದ ಅಂತ ಕೇಳಿದಾನ. ಇದ್ರೊಳಗೆ ಅತ್ಯಂತ ಉದ್ದವಾದ ಉಪನದಿ ಅಂತ ಕೇಳಿದಾನ. ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬಾರ್ದು. ನಾವು ಇಲ್ಲಿವರೆಗೆ ಏನಪ್ಪ ಅಂದ್ರೆ ಒಂದೊಂದು ಹುಡುಗರು ಏನಪ್ಪ ಅಂದ್ರೆ ತುಂಗಭದ್ರಾ ಅಂತೇಳಿ ಇಲ್ಲಿ ಕ್ವಶನ್ಸ್ ಇಲ್ಲಿ ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದ. ಬಟ್ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ ಭೀಮಾ ನದಿ ಅಂತ ನೋಡ್ತೀವಿ. ಸ್ವಲ್ಪ ಇಲ್ಲಿ ನೋಡ್ರಿ, ಹಾಗಾದ್ರೆ ಭೀಮಾ ನದಿ ಯಾವ ರೀತಿ ಇಲ್ಲಿ ಇದಾಗ್ತದ ಏನ್ರಿ, ಅತ್ಯಂತ ಉದ್ದವಾದ ಕೃಷ್ಣಾ ನದಿ ಅತ್ಯಂತ ಉದ್ದವಾದ ಉಪನದಿ ಹಂಗಾಗ್ತದ ಅಂದ್ರೆ ನೋಡ್ರಿ, ಡೋನಿ ನದಿ ಅಂತ ನೋಡ್ತೀವಿ. ಈ ಡೋನಿ ನದಿಯ ಒಟ್ಟು ಉದ್ದ ಎಷ್ಟು ಅಂದ್ರೆ 250 ಕಿಲೋಮೀಟರ್ ಅಂತ ನೋಡ್ತೀವಿ. ಈ ಡೋನಿ ನದಿಯ ಒಟ್ಟು ಉದ್ದ ಎಷ್ಟು ಇದೆ, 250 ಕಿಲೋಮೀಟರ್ ಐತಿ. ಯಾವ್ದ್ರಿ ಭೀಮಾ ನದಿಯ ಒಟ್ಟು ಉದ್ದ ಏನಪ್ಪ ಅಂದ್ರೆ 861 ಕಿಲೋಮೀಟರ್. ಎಷ್ಟ್ರಿ, 861 ಕಿಲೋಮೀಟರ್ ಐತಿ. ನೆಕ್ಸ್ಟ್ ಮಲಪ್ರಭಾ ನದಿಯ ಒಟ್ಟು ಉದ್ದ 304 ಕಿಲೋಮೀಟರ್. 304 ಕಿಲೋಮೀಟರ್ ಇದ್ರ ತುಂಗಭದ್ರಾ ನದಿಯ ಒಟ್ಟು ಉದ್ದ ಎಷ್ಟೈತಿ ಅಂದ್ರೆ 610 ಕಿಲೋಮೀಟರ್ ಅಂತೇಳಿ ನೋಡ್ತೀವಿ. ನೋಡ್ರಿ, ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಡಾಟಾಗಳು ಏನಲ್ಲ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಬೇರೆ ಬೇರೆ ಬುಕ್ಗಳೊಳಗೆ ಸ್ವಲ್ಪ ಚೇಂಜಸ್ ಆಗಿರ್ತಾವ. ಅದನ್ನ ನೀವು ಅದೇ ಅಂತಿಮ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಬಟ್ ನಿಯರೆಸ್ಟ್ ಏನಪ್ಪ ಅಂದ್ರೆ ಇದು ಈ ನದಿಗಳ ಉದ್ದ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಡಾಟಾ ಕರೆಕ್ಟ್ ಇದಾವ. ಆದ್ರೆ ನೀವು ಬೇರೆ ಬುಕ್ ಈ ವಿಡಿಯೋ ನೋಡತಕ್ಕಂಥವ್ರು ಬೇರೆ ಬುಕ್ ಏನಾದರೂ ಓದಿದಿರಪ್ಪ ಅಂದ್ರೆ, ಈಗ ತುಂಗಭದ್ರಾ ನದಿಯ ಒಟ್ಟು ಉದ್ದ ಎಷ್ಟೈತಿ, ಒಂದೊಂದು ಬುಕ್ನೊಳಗೆ ಒಂದೊಂದು ಆಥರ್ ಬುಕ್ನಾಗೆ 610 ಕೊಟ್ಟಾನ, ಒಂದೊಂದು ಬುಕ್ನಾಗ 640 ಅಂತ ಕೊಟ್ಟಾನ. ಬಟ್ ನಮ್ಮ ಡಾಕ್ಟರ್ ರಂಗನಾಥ್ ಸರ್ ಬುಕ್ನೊಳಗೆ ಏನಂತಂದ್ರೆ 610 ಕಿಲೋಮೀಟರ್ ತುಂಗಭದ್ರಾ ನದಿಯ ಒಟ್ಟು ಉದ್ದ ಅಂತ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಇದ್ದಿರ್ತಕ್ಕಂಥ ಆಪ್ಷನ್ಸ್ ಒಳಗ ಅಥವಾ ಕೃಷ್ಣಾ ನದಿ ಅಂತ ಬಂದಾಗ ಅದ್ರೊಳಗೆ ಅತ್ಯಂತ ಉದ್ದವಾದ ಉಪನದಿ ಯಾವ್ದೈತೆ ಅಂದ್ರೆ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ, 861 ಕಿಲೋಮೀಟರ್ ಅಂತ ನೋಡ್ತೀವಿ. ಭೀಮಾ ನದಿಯು ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಅಂತ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಭೀಮಾ ನದಿ ಅಂತ ನೋಡ್ತೀವಿ. ಯಾವ್ದ್ರಿ ಸರ, ಭೀಮಾ ನದಿ ಅಂತ ನೋಡ್ತೀವಿ. ಇದಕ್ಕೆ ಅತ್ಯಂತ ಉದ್ದವಾದ ಉಪನದಿ ಯಾವಪ್ಪ ಭೀಮಾ ಅಂತ ನೋಡ್ತೀವಿ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದಷ್ಟು ಪೂರಕವಾಗಿರ್ತಕ್ಕಂಥ ಅಂಶಗಳು ನಮಗೆ ಇಲ್ಲಿ ಗೊತ್ತಿರ್ಬೇಕಾಗ್ತದ. ಸ್ವಲ್ಪ ಇಲ್ಲಿ ಭೀಮಾ ನದಿ ಅಂತ ಬಂದಾಗ ಯಾವ್ದ್ರಿ, ಭೀಮಾ ಅಂತ ನೋಡ್ತೀವಿ, ಭೀಮಾ ನದಿ ಅಂತ ನೋಡ್ತೀವಿ. ಹಾಗಾದ್ರೆ ಈ ಭೀಮಾ ನದಿಯು ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಆಗೈತ್ರಿ. ಹಾಗಾದ್ರೆ ಈ ಒಂದು ಉಪನದಿ ಉಗಮಗೊಳ್ಳೋದು ಎಲ್ಲಿ ಬಂದಾಗ ಇದು ಮಹಾರಾಷ್ಟ್ರದೊಳಗೆ ಉಗಮಗೊಳ್ತದ್ರಿ. ಎಲ್ರಿ, ಮಹಾರಾಷ್ಟ್ರ ಅಂತ ನೋಡ್ತೀವಿ. ಮಹಾರಾಷ್ಟ್ರ ಅಂತ ನೋಡ್ತೀವಿ. ಮಹಾರಾಷ್ಟ್ರದೊಳಗ ಪುಣೆ ಜಿಲ್ಲೆ ಅಂತ ಬರ್ತದೆ. ಯಾವ್ದ್ರಿ, ಪುಣೆ ಜಿಲ್ಲೆ ಅಂತ ನೋಡ್ತೀವಿ, ಪುಣೆ ಅಂತ ನೋಡ್ತೀವಿ. ಮಹಾರಾಷ್ಟ್ರದ ಪುಣೆ ಜಿಲ್ಲೆ ಅಂತ ಬರ್ತದ. ಆ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಕೇವಾಡಿ ಅಂತ ನೋಡ್ತೀವಿ. ಖಾಂಡ್ವಾ ಜಿಲ್ಲೆ. ಯಾವ ಜಿಲ್ಲೆ ರೀ, ಖಾಂಡ್ವಾ ಜಿಲ್ಲೆ ಅಂತ ಬರ್ತದ. ಯಾವ ಜಿಲ್ಲೆ ಅಂತ ನೋಡ್ತೀವಿ ರೀ, ಖಾಂಡ್ವಾ ಜಿಲ್ಲೆ ಅಂತೇಳಿ, ಖಾಂಡ್ವಾ ಜಿಲ್ಲೆ ಅಂತ ಬರ್ತದ. ಆ ಖಾಂಡ್ವಾ ಜಿಲ್ಲೆ ಒಳಗೆ ಏನಪ್ಪ ಅಂದ್ರೆ ಉಗಮಗೊಳ್ತದ. ಖಾಂಡ್ವಾ ಜಿಲ್ಲಾ ಅಂತ ನೋಡ್ತೀವಿ. ಖಾಂಡ್ವಾ ಬಳಿ, ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಖಾಂಡ್ವಾ ಬಳಿ ಏನಪ್ಪ ಅಂದ್ರೆ ಇಲ್ಲೊಂದು ಏನಪ್ಪ ಅಂದ್ರೆ ಭೀಮಾಶಂಕರ್ ಅಂತಕ್ಕಂಥ ಒಂದು ಸ್ಥಳ ಐತಿ. ಯಾವ್ದ್ರಿ, ಭೀಮಾಶಂಕರ್ ಅಂತ ನೋಡ್ತೀವಿ. ಭೀಮಾಶಂಕರ್ ಅಂತ ಬರ್ತದ. ಆ ಭೀಮಾಶಂಕರ್ ಅಂತಕ್ಕಂಥ ಸ್ಥಳದಲ್ಲಿ ಏನಾಗ್ತದ, ಭೀಮಾ ನದಿ ಉಗಮಗೊಂಡು ಮುಂದೆ ಏನಾಗ್ತದಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಈ ಒಂದು ವಿಜಯಪುರ ಜಿಲ್ಲೆಯ ಮೂಲಕ ಇರೋದು ಮುಂದೆ ಏನಾಗ್ತದಪ್ಪ ಅಂದ್ರೆ ರಾಯಚೂರು ಬರ್ತದ. ರಾಯಚೂರಿನ ಸಮೀಪದಲ್ಲಿ ಎಲ್ರಿ, ರಾಯಚೂರು ಅಂತ ನೋಡ್ತೀವಿ. ರಾಯಚೂರು ಅಂತ ಬರ್ತದ. ಆ ರಾಯಚೂರಿನ ಬಳಿ ಎಲ್ಲಿ ಆಗ್ತದಪ್ಪ ಅಂದ್ರೆ ತೆಲಂಗಾಣದೊಳಗ ಮಹಬೂಬ್ ನಗರ್ ಅಂತ ಬರ್ತದೆ. ಯಾವ್ದ್ರಿ,
ಮೈಬೂಬ್ ನಗರ ಅಂತ ನೋಡ್ತೀವಿ. ಈ ಮೈಬೂಬ್ ಅಂತಕ್ಕಂಥ ಒಂದು ನಗರ ಕಂಡು ಬರ್ತದ. ಆ ಮೈಬೂಬ್ ನಗರದ ಬಳಿ ಎಲ್ರಿ ಮೈಬೂಬ್ ನಗರ ಅಂತ ನೋಡ್ತೀವಿ. ಮೈಬೂಬ್ ನಗರದ ಬಳಿ ಹೋಗಿ ಏನಾಗ್ತದೆ ಅಂದ್ರೆ ಈ ಒಂದು ಭೀಮಾ ನದಿ ಯಾವುದನ್ನ ಸೇರ್ತದೆ ಹೋಗಿ ಸರ್ ಅಂದ್ರೆ ಕೃಷ್ಣಾ ನದಿಯನ್ನ ಸೇರ್ತದ. ಮಹಾರಾಷ್ಟ್ರ ರಾಜ್ಯ ಪುಣೆ ಜಿಲ್ಲೆಯ ಖಾಂಡ್ವಾ ಬಳಿ ಭೀಮಾಶಂಕರ್ ಅಂತಕ್ಕಂಥ ಸ್ಥಳದಲ್ಲಿ ಉಗಮಿಸಿ ರಾಯಚೂರಿನ ಮೈಬೂಬ್ ನಗರದ ಬಳಿ ಹೋಗಿ ಯಾವ ನದಿಯನ್ನ ಸೇರ್ತದೆ ಸರ್ ಅಂತಂದ್ರ ಇದು ಕೃಷ್ಣಾ ನದಿಯನ್ನ ಸೇರ್ತದ. ಯಾವ ನದಿಯನ್ನ ಸೇರ್ತದೆ ಸರ್? ಕೃಷ್ಣಾ ನದಿಯನ್ನ ಸೇರ್ತದ. ಹಾಗಾದ್ರೆ ಈಗಾಗಲೇ ನಾವು ಅಧ್ಯಯನ ಮಾಡಿದಂತೆ ಅಂದ್ರೆ ಅಥವಾ ಈಗಾಗಲೇ ನಾವು ತಿಳಿದುಕೊಂಡಂತೆ ಕೃಷ್ಣಾ ನದಿಯ ಒಟ್ಟು ಉದ್ದ ಎಷ್ಟೈತಂದ್ರ ಆ 861 ಕಿಲೋಮೀಟರ್ ಐತಿ ಸರ್. 861 ಕಿಲೋಮೀಟರ್ ಉದ್ದವಾಗಿದ್ದು ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವಪ್ಪ ಅಂದ್ರೆ ನಾವು ಭೀಮಾ ಅಂತ ನೋಡ್ತೀವಿ ಸರ್. ಇಲ್ಲಿ ನೋಡ್ರಿ ಇದಕ್ಕೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದ್ರ ಮೇಲೆ ಕ್ವಶನ್ಸ್ ಏನ್ ಕೇಳ್ತಾನಪ್ಪ ಅಂದ್ರ ಸ್ವಲ್ಪ ನಮಗೆ ಇದ್ರ ಬಗ್ಗೆ ಮಾಹಿತಿ ಇರಬೇಕು ಏನ್ರಿ. ಯಾಕಂದ್ರ ಈ ಭೀಮಾ ನದಿಗೆ ಅನ್ನೋ ಒಂದು ಉಪನದಿ ಐತಿ. ಆ ಭೀಮಾ ನದಿಗೆ ಇರ್ತಕ್ಕಂಥ ಒಂದು ಉಪನದಿ ಯಾವಪ್ಪ ಅಂದ್ರ ಕಾಗ್ನಾ ಅಂತ ನೋಡ್ತೀವಿ. ಇದು ಕಾಗ್ನಾ ಅಂತಕ್ಕಂಥದ್ದು ಏನಪ್ಪ ಅಂದ್ರ ಭೀಮಾ ನದಿಯ ಉಪನದಿ ಅಂತ ನೋಡ್ತೀವಿ. ಭೀಮಾ ನದಿಯ ಉಪನದಿ ಯಾವಪ್ಪ ಅಂದ್ರ ಕಾಗ್ನಾ. ಈ ಕಾಗ್ನಾ ನದಿಗೆ ಅಡ್ಡಲಾಗಿ ಏನಂತಂದ್ರ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಲಾಗಿದೆ. ಈ ಕ್ವಶನ್ಸ್ ಅನ್ನ ಬಹಳ ಸಲ ರಿಪೀಟ್ ಕೇಳಿರ್ತಕ್ಕಂಥದ್ದು ಹೌದ್ರಿ. ಅದಕ್ಕೆ ನಮಗೆ ಇದು ಗೊತ್ತಿರಬೇಕು. ಈ ಕಾಗ್ನಾ ನದಿಗೆ ಅಡ್ಡಲಾಗಿ ಏನೇನು ನಿರ್ಮಾಣ ಮಾಡಿದ್ರೆ ಕಾಗ್ನಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅಣೆಕಟ್ಟು ಯಾವಪ್ಪ ಅಂದ್ರ ಬೆಣ್ಣೆತೊರೆ ಯೋಜನೆ ಅಂತ ನೋಡ್ತೀವಿ. ಯಾವ ಯೋಜನೆ ರೀ? ಬೆಣ್ಣೆತೊರೆಯ ಯೋಜನೆ ಅಂತ ನೋಡ್ತೀವಿ. ಈ ಬೆಣ್ಣೆತೊರೆ ಅಂತಕ್ಕಂಥ ಯೋಜನೆಯನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆಪ್ಪ ಅಂದ್ರ ಕಾಗ್ನಾ ನದಿ. ಬಟ್ ಕಳೆದ ಬಾರಿ ಕೇಳಿದಾಗ ಹಿಂದಿನ ಎಕ್ಸಾಮ್ದೊಳಗೆ ಏನಂತಂದ್ರ ಬೆಣ್ಣೆತೊರೆ ಯೋಜನೆಯನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಕೇದ ಅಲ್ಲಿ ಭೀಮಾ ನದಿ ಅಂತ ಕೊಟ್ಟಿದ್ದಾನ್ರಿ. ಭೀಮಾ ನದಿ ಅಂತ ಕೊಟ್ಟಾನ. ಯಾಕಂದ್ರ ಆಪ್ಷನ್ಸ್ ಒಳಗೆ ಏನಪ್ಪ ಅಂದ್ರ ಕಾಗ್ನಾ ನದಿ ಇಲ್ಲ. ಪರ್ಟಿಕ್ಯುಲರ್ ಆಗಿ ಏನಾದ್ರ ಭೀಮಾ ನದಿ ಉಪನದಿ ಏನಪ್ಪ ಅಂದ್ರೆ ಕಾಗ್ನಾನ್ನ ಕೊಟ್ಟ ಕೆಲಸ ಇದ್ರ ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಬೆಣ್ಣೆತೊರೆ ಯೋಜನೆಯನ್ನು ನಿರ್ಮಿಸಲಾಗಿದೆ ಅಂತ ಕೇಳಿದಂದ್ರ ಕಾಗ್ನಾ ನದಿ ಅಂತ ಹೇಳ್ಬೇಕ್ರಿ. ಕಾಗ್ನಾ ನದಿ ಇದಕ್ಕೆ ರೈಟ್ ಆಗಿದ್ರು. ಇದು ಕಾಗ್ನಾ ನದಿ ಆಪ್ಷನ್ಸ್ ಒಳಗೆ ಕಾಗ್ನಾ ನದಿ ಇಲ್ಲಪ್ಪ ಅಂತಂದ್ರ ನಾವು ಯಾವುದನ್ನು ಚೂಸ್ ಮಾಡ್ಬೇಕಪ್ಪ ಅಂದ್ರ ಭೀಮಾ ನದಿಯನ್ನ ಚೂಸ್ ಮಾಡಬೇಕು. ಹಾಗಾದ್ರೆ ಕಾಗ್ನಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬೆಣ್ಣೆತೊರೆ ಯೋಜನೆ ಐತಲ್ರಿ, ಇದನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆಪ್ಪ ಅಂದ್ರ ಇದನ್ನ ಎಲ್ಲಿ ಅಂತಂದ್ರ ಇದನ್ನ ಕಲಬುರ್ಗಿ ಜಿಲ್ಲೆ ಅಂತ ನೋಡಿದ್ವಿ. ಕಲಬುರ್ಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಅಂತ ಬರ್ತದ. ಆ ಚಿತ್ತಾಪುರ ತಾಲೂಕಿನ ಹೆರೂರು ಅಂತಕ್ಕಂಥ ಸಮೀಪದಲ್ಲಿ ಹೆರೂರು ಅಂತ ನೋಡ್ತೀವಿ. ಎಲ್ರಿ ಹೆರೂರು ಅಂತ ನೋಡ್ತೀವಿ. ಆ ಹೆರೂರು ಬಳಿ ಏನ್ ಮಾಡಿದಾರಪ್ಪ ಅಂದ್ರ ಕಾಗ್ನಾ ನದಿಗೆ ಅಡ್ಡಲಾಗಿ ಏನ್ ಮಾಡಿದ ಕಲಬುರ್ಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಹೆರೂರು ಬಳಿ ಏನ್ ಮಾಡಿದ್ದಾರೆ ಕಾಗ್ನಾ ನದಿಗೆ ಅಡ್ಡಲಾಗಿ ಬೆಣ್ಣೆತೊರೆ ಅಂತಕ್ಕಂಥ ಒಂದು ಯೋಜನೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಇಷ್ಟು ನಮಗೆ ಗೊತ್ತಿರ್ಬೇಕ್ರಿ. ಹಾಗಾದ್ರ ಕರ್ನಾಟಕದ ಅತ್ಯಂತ ವಿವಾದಾತ್ಮಕವಾಗಿರ್ತಕ್ಕಂಥ ಯೋಜನೆನೂ ಯಾವ್ದಪ್ಪ ಅಂದ್ರೆ ಬೆಣ್ಣೆತೊರೆ ಯೋಜನೆ ಸರ್. ಯಾಕಂದ್ರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದು ಬೆಣ್ಣೆತೊರೆ ಯೋಜನೆ ಬಹಳ ವಿವಾದಾತ್ಮಕ ಒಂದು ಯೋಜನೆ ಆಗಿದ್ದು ಇನ್ನೂ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿಲ್ಲ ಅನ್ನೋದನ್ನ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸೊ ಕರ್ನಾಟಕದ ಅತ್ಯಂತ ವಿವಾದಾತ್ಮಕ ಯೋಜನೆನೂ ಯಾವ್ದಪ್ಪ ಅಂತಂದ್ರೆ ಬೆಣ್ಣೆತೊರೆ ಯೋಜನೆ ಅಂತ ನೋಡ್ತೀವಿ ಸರ್. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಪೂರಕವಾಗಿರ್ತಕ್ಕಂಥ ಒಂದು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರ್ಬೇಕ್ರಿ. ಇನ್ನ ಡೋನಿ ಅಂತ ನೋಡ್ತೀವಿ ಸರ್. ಈ ಡೋನಿ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಇಲ್ಲಿ ಇರಬೇಕು. ಏನಂದ್ರ ಈಗ ದುಃಖದ ನದಿ, ಕರ್ನಾಟಕದ ದುಃಖದ ನದಿ ಅಂತ ಯಾವುದನ್ನ ಕರೀತಾರೆ ಅಂದ್ರ ಈ ಒಂದು ಕರ್ನಾಟಕದ ದುಃಖದ ನದಿ ಅಂತೇಳಿ ಯಾವುದನ್ನ ಕರೀತಾರೆ ಅಂತಂದ್ರ ಸರ್ ಕರ್ನಾಟಕದ ಅತ್ಯಂತ ದುಃಖದ ನದಿ ಕರ್ನಾಟಕದ ದುಃಖದ ನದಿ ಅಥವಾ ಕಣ್ಣೀರಿನ ನದಿ ಎಂದು ಯಾವುದನ್ನ ಕರೀತಾರೆ ಅಂದ್ರ ಡೋನಿ ನದಿಯನ್ನ ಕರ್ನಾಟಕದ ದುಃಖದ ನದಿ ಅಥವಾ ಕಣ್ಣೀರಿನ ನದಿ ಅಂತೇಳಿ ಕರೀತಾರ. ಕರ್ನಾಟಕದ ದುಃಖದ ನದಿ ಅಥವಾ ನಾವು ಕಣ್ಣೀರಿನ ನದಿ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಯಾವುದನ್ನ ಕಣ್ಣೀರಿನ ನದಿ ಅಂತ ಕರೀತಾರ ಅಂದ್ರ ಇದನ್ನ ಡೋನಿ ನದಿಯನ್ನ ಕರ್ನಾಟಕದ ಕಣ್ಣೀರಿನ ನದಿ ಅಂತ ಕರೀತಾರ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಕಣ್ಣೀರಿನ ನದಿ ಮೇಲೆ ಏನಪ್ಪ ಅಂದ್ರೆ ಅಥವಾ ದುಃಖದ ನದಿಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದ. ಹಾಗೆ ಬಿಹಾರದ ಕಣ್ಣೀರಿನ ನದಿ ಅಂತ ಯಾವುದನ್ನ ಕರೀತಾರೆ ಸರ್ ಅಂದ್ರ ಕೋಶಿ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಅಂತ ಕರೀತಾರ. ಅಸ್ಸಾಮದ ಕಣ್ಣೀರಿನ ನದಿ ಅಂತ ಯಾವುದನ್ನ ಕರೀತಾರ ಬ್ರಹ್ಮಪುತ್ರ ನದಿಯನ್ನ ಅಸ್ಸಾಮದ ಕಣ್ಣೀರಿನ ನದಿ ಅಂತ ಕರೀತಾರ. ದಾಮೋದರ್ ನದಿಯನ್ನ ಯಾವ ರಾಜ್ಯದ ಕಣ್ಣೀರಿನ ನದಿ ಅಥವಾ ಪಶ್ಚಿಮ ಬಂಗಾಳದ ದುಃಖದ ನದಿ ಅಥವಾ ಕಣ್ಣೀರಿನ ನದಿ ಅಂತೇಳಿ ದಾಮೋದರ್ ನದಿಯನ್ನು ಕರೆದ್ರೆ ಒಡಿಶಾ ರಾಜ್ಯದ ದುಃಖದ ನದಿ ಅಥವಾ ಕಣ್ಣೀರಿನ ನದಿ ಅಂತ ಯಾವುದನ್ನು ಕರೀತಾರ ಅಂದ್ರ ಮಹಾನದಿಯನ್ನ ಒಡಿಶಾ ರಾಜ್ಯದ ದುಃಖದ ನದಿ ಅಥವಾ ಕಣ್ಣೀರಿನ ನದಿ ಅಂತ ಕರೀತಾರ. ಇನ್ನು ಹಾಗೆ ಕರ್ನಾಟಕದ ಕಣ್ಣೀರಿನ ನದಿ ಅಥವಾ ದುಃಖದ ನದಿ ಅಂತೇಳಿ ಡೋನಿ ನದಿಯನ್ನ ಕರೀತಾರ. ಈ ಡೋನಿ ನದಿಯು ಮಹಾರಾಷ್ಟ್ರದ ದತ್ತಪೀಠ ಅಂತಕ್ಕಂಥ ಒಂದು ಸ್ಥಳ ಕಂಡು ಬರ್ತದೆ. ಜತ್ ಜಿಲ್ಲೆ, ಆ ಮಹಾರಾಷ್ಟ್ರದ ಜತ್ ಜಿಲ್ಲೆಯ ಇಲ್ಲಿ ಯಾವ್ದ್ರಿ ಡೋನಿ ನದಿಗೆ ದತ್ತಪೀಠ ಅಂತ ಕಂಡು ಬರ್ತದ. ಆ ದತ್ತಪೀಠ ಅಂತಕ್ಕಂಥ ಸ್ಥಳದಲ್ಲಿ ಡೋನಿ ನದಿ ಉಗಮಗೊಂಡು ಮುಂದೆ ಏನಪ್ಪ ಅಂದ್ರೆ ಹರಿದು ಬಂದು ಏನಾಗ್ತದಪ್ಪ ಅಂದ್ರ ಇದು ಯಾವುದು ಕೃಷ್ಣಾ ನದಿಯನ್ನ ಸೇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ ಡೋನಿ ಅಂತ ನೋಡ್ತೀವಿ. ಈ ಡೋನಿ ನದಿ ಏನಪ್ಪ ಅಂದ್ರ ಇದಕ್ಕೆ ಯಾದಗಿರಿ ಜಿಲ್ಲೆ ಒಳಗೆ ಒಂದು ಜಲಪಾತವನ್ನು ನಿರ್ಮಾಣ ಮಾಡಿತ್ರಿ. ಯಾವ ಜಲಪಾತ ಅಂದ್ರೆ ಛಾಯಾ ಭಗವತಿ ಅಂತಕ್ಕಂಥ ಜಲಪಾತವನ್ನು ನಿರ್ಮಾಣ ಮಾಡಿತ್ರಿ. ಯಾವ್ದ್ರಿ? ಡೋನಿ ನದಿ. ಡೋನಿ ನದಿಯ ಒಂದು ವಿಶೇಷತೆ ಏನಪ್ಪ ಅಂದ್ರ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ಕಹಿ
ಕಹಿಯಾದ ನೀರನ್ನು ಹೊಂದಿರತಕ್ಕಂಥ ಒಂದು ನದಿಯನ್ನು ಅಂತ ಏನು ಮಾಡ್ತಾರೆ ಕರೀತಾರೆ. ಇದನ್ನು ಕ್ವಶನ್ಸ್ ಕೇಳಿದಾನ್ರಿ. ಈ ಕೆಳಗಿನ ಯಾವುದನ್ನ ಏಷ್ಯಾ ಖಂಡದ ಏನೋ ಕಹಿ ನೀರನ್ನು ಹೊಂದಿರತಕ್ಕಂಥ ನದಿ ಅಂತಂದ್ರೆ ಡೋನಿ ನದಿ. ಯಾಕಂದ್ರೆ ಇದನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಕುಡಿಯೋದಿಲ್ಲ ರೀ. ಆದ್ರೆ ಜೋಳದ ಬೆಳೆಗೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾವುದೇ ಡೋನಿ ನದಿಯ ನೀರು ಏನಂದ್ರೆ ಜೋಳದ ಬೆಳೆಗೆ ಅತ್ಯಂತ ಪ್ರಸಿದ್ಧವಾಗೈತ್ರಿ. ಜೋಳದ ಬೆಳೆಗೆ ಅತ್ಯಂತ ಪ್ರಸಿದ್ಧ ಐತ್ರಿ. ಆದ್ರೆ ಇದನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿ ಒಳಗೆ ಏನಂದ್ರೆ ಯಾವುದೇ ಪ್ರಾಣಿ ಪಕ್ಷಿಗಳು ಕುಡಿಲಿಕ್ಕೆ ಅಂತಂದ್ರೆ ಇದನ್ನ ಜೀವಿಗಳು ಏನಂದ್ರೆ ಅಥವಾ ಮನುಷ್ಯರು ಏನಂದ್ರೆ ಬಳಕೆ ಮಾಡಿಕೊಳ್ಳುವುದಿಲ್ಲ. ಆದ್ರೆ ಡೋನಿ ಬೆಳೆಗೆ ಜೋಳದ ಬೆಳೆಗೆ ಏನಂದ್ರೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಡೋನಿ ಅಂತ ನೋಡ್ತೀವಿ. ಅದಕ್ಕೆ ವಿಜಯಪುರ ಸೈಡ್ ಒಳಗೆ ಒಂದು ಪ್ರತೀತಿ ಐತಿ ನೋಡ್ರಿ, ಒಂದು ನಾನುಡಿನ ಐತಿ. ಡೋನಿ ಬೆಳೆಗಾರ ಓಣಿ ತುಂಬ ಜೋಳ ಅಂತೇಳಿ. ಬಿಜಾಪುರ ಸೈಡ್ ಡೋನಿ ಬೆಳೆಗಾರ ಓಣಿ ತುಂಬ ಜೋಳ ಅಂತೇಳಿ ಈ ಡೋನಿ ನದಿ ಕುರಿತು ಇರ್ತಕ್ಕಂಥದ್ದು ಅಂತ ನೋಡ್ತೀವಿ. ಅಷ್ಟು ನಿಮಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕು. ನೆಕ್ಸ್ಟ್ ಮಲಪ್ರಭಾ ನದಿ ಅಂತ ಐತ್ರಿ. ಮಲಪ್ರಭಾ ನದಿನ ಸಹ ಏನಪ್ಪ ಅಂದ್ರೆ ಕೃಷ್ಣಾ ನದಿ ಒಂದು ಉಪನದಿ ರೀ. ಮಲಪ್ರಭಾ ನದಿ ಕೃಷ್ಣಾ ನದಿ ಒಂದು ಉಪನದಿ ರೀ ಸರ್. ಇದ್ರ ಮೇಲೆ ಏನು ಕ್ವಶನ್ಸ್ ಕೇಳಿದಾನಂದ್ರೆ ಸ್ವಲ್ಪ ಗೊತ್ತಿರಬೇಕು. ಈ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅಣೆಕಟ್ಟು ಅಥವಾ ಒಂದು ಯೋಜನೆ ಯಾವಪ್ಪ ಅಂದ್ರೆ ನವಿಲಿ ತೀರ್ಥ ಅಥವಾ ರೇಣುಕಾ ಸಾಗರ ಜಲಾಶಯ ಅಂತ ಕರೀತಾರ, ಅಥವಾ ಇಂದಿರಾ ಸಾಗರ್ ಜಲಾಶಯ ಅಥವಾ ನವಿಲು ತೀರ್ಥ ಜಲಾಶಯ ಅಥವಾ ಮಲಪ್ರಭಾ ಅಣೆಕಟ್ಟು ಅಂತ ಏನು ಮಾಡ್ತಾರ ಕರೀತಾರ. ಇದರ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಉಗಮಿಸಿ ಕರ್ನಾಟಕದಲ್ಲಿ ಅಂತ್ಯವಾಗುವ ಕೃಷ್ಣಾ ನದಿಯ ಏಕೈಕ ಉಪನದಿ ಅಂತ ಯಾವುದು ಅಂತ ಕೇಳಿದಾನೆ. ಕರ್ನಾಟಕದಲ್ಲಿ ಉಗಮಿಸಿ ಕರ್ನಾಟಕದಲ್ಲಿ ಅಂತ್ಯವಾಗುವ ಕೃಷ್ಣಾ ನದಿಯ ಏಕೈಕ ಉಪನದಿ ಯಾವುದು ಅಂತ ಕೇಳಿದಾನ. ಅದು ನಮಗೆ ಗೊತ್ತಿರ್ಬೇಕ್ರಿ. ಕೃಷ್ಣಾ ನದಿಯ ಏಕೈಕ ಉಪನದಿ ಯಾವ್ದಪ್ಪ ಅಂತಂದ್ರ ನಾವು ಇಲ್ಲಿ ಮಲಪ್ರಭಾ ಅಂತ ನೋಡ್ತೀವಿ. ಯಾವ್ದ್ರಿ ಮಲಪ್ರಭಾ ಏನಪ್ಪ ಅಂದ್ರ ಇದು ಕೃಷ್ಣಾ ನದಿಯ ಏಕೈಕ ಉಪನದಿ. ಕರ್ನಾಟಕದಲ್ಲಿ ಉಗಮತದ್ರಿ. ಎಲ್ಲಿ ಅಂತಂದ್ರ ಬೆಳಗಾವಿ ಜಿಲ್ಲೆ ಕನಕುಂಬಿ ಉಗಮಗೊಳ್ತದ್ರಿ. ಉಗಮಗೊಂಡು ಮುಂದೆ ಏನಾಗ್ತದಪ್ಪ ಅಂದ್ರ ಕೂಡಲ ಸಂಗಮದಲ್ಲಿ ಎಲ್ರಿ ಕೂಡಲ ಸಂಗಮದಲ್ಲಿ ಹೋಗಿ ಏನಪ್ಪ ಅಂದ್ರ ಇದು ಸೇರ್ತಕ್ಕಂಥದ್ದು ಯಾವಪ್ಪ ಅಂದ್ರ ನಾವು ಮಲಪ್ರಭಾ ನದಿ ಅಂತೇಳಿ ನೋಡ್ತೀವಿ ಸರ್. ಹಾಗಾದ್ರೆ ಕೂಡಲ ಸಂಗಮದಲ್ಲಿ ಸೇರುವ ಅಥವಾ ಕೂಡಲ ಸಂಗಮದಲ್ಲಿ ಸಂಗಮವಾಗುವ ಎರಡು ನದಿಗಳಂತೇಳಿ ಲಾಸ್ಟ್ ಟೈಮ್ ಪಿ ಸಿ ಕ್ವಶನ್ಸ್ ಕೇಳಿದ. ಮಲಪ್ರಭಾ ಮತ್ತು ಕೃಷ್ಣ ಈ ಎರಡು ನದಿಗಳು ಏನಪ್ಪ ಅಂದ್ರೆ ಕೂಡಲ ಸಂಗಮದಲ್ಲಿ ಸೇರ್ತಕ್ಕಂಥ ಎರಡು ನದಿಗಳಂತ ನೋಡ್ತೀವಿ. ಅದರ ಇಲ್ಲಿ ಬಹಳ ಜನ ತಪ್ಪು ಮಾಡೋದು ಏನಪ್ಪ ಅಂದ್ರೆ ಈ ಕೃಷ್ಣ ಮತ್ತು ಏನಪ್ಪ ಅಂದ್ರೆ ಘಟಪ್ರಭಾ ಅಂತ ಹಾಕ್ತಾರೆ. ಕೃಷ್ಣ ಮತ್ತು ಘಟಪ್ರಭಾ ಅಲ್ಲ, ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳು ಎರಡು ಏನಪ್ಪ ಅಂದ್ರೆ ಕೂಡಲ ಸಂಗಮದಲ್ಲಿ ಸಂಗಮಗೊಳ್ತಾವ್ರಿ. ಇನ್ನು ತುಂಗಭದ್ರಾ ನದಿ, ಕೃಷ್ಣಾ ನದಿ ಅತ್ಯಂತ ದೊಡ್ಡದಾದ ಒಂದು ಉಪನದಿ ಯಾವ್ದಪ್ಪ ಅಂದ್ರೆ ತುಂಗಭದ್ರಾ ಅಂತ ನೋಡ್ತೀವಿ. ಕೃಷ್ಣಾ ನದಿ ಅತ್ಯಂತ ದೊಡ್ಡದಾದ ಉಪನದಿ ಯಾವ್ದ್ರ ತುಂಗಭದ್ರಾ ಅಂತ ನೋಡ್ತೀವಿ. ಈ ತುಂಗಭದ್ರಾ ನದಿಗೆ ಏನಪ್ಪ ಅಂದ್ರೆ ಆಂಧ್ರ ಮತ್ತು ಕರ್ನಾಟಕ ಎರಡೂ ರಾಜ್ಯಗಳು ಸಂಯುಕ್ತಗೊಂಡು ಏನ್ ಮಾಡಿದಾವ ಅಂದ್ರೆ ಜಂಟಿಯಾಗಿ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದವರು ಸರ್. ಎಲ್ಲಿ ಅಂತಂದ್ರ ತೋರಣಗಲ್ನ ಮಲ್ಲಾಪುರ ಸಮೀಪದೊಳಗ ಇದಕ್ಕೆ ನಿರ್ಮಾಣ ಮಾಡಿದವರು. ಅದಕ್ಕೆ ಪಂಪಸಾಗರ ಅಥವಾ ತುಂಗಭದ್ರಾ ಅಣೆಕಟ್ಟು ಅಂತ ಹೇಳಿ ಸಹ ಏನ್ ಮಾಡ್ತಾರೆ ಅಂದ್ರೆ ಕರೀತಾರ. ಇದೇ ತುಂಗಭದ್ರಾ ನದಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಉಪನದಿ ಕಂಡು ಬರ್ತದ್ರಿ. ಯಾವ್ದ್ರಿ ವೇದಾವತಿ ಅಂತ ನೋಡ್ತೀವಿ. ವೇದಾವತಿ ಅಂತ ನೋಡ್ತೀವಿ. ಈ ವೇದಾವತಿ ನದಿಯು ತುಂಗಭದ್ರಾ ನದಿಯ ಅತ್ಯಂತ ಉದ್ದವಾದ ಉಪನದಿಯಾಗಿದ್ದು ತುಂಗಭದ್ರಾ ನದಿಯ ಅತ್ಯಂತ ಉದ್ದವಾದ ಉಪನದಿ ವೇದಾವತಿ ಅಂತ ನೋಡ್ತೀವಿ. ಈ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅಣೆಕಟ್ಟು ಯಾವ್ದಪ್ಪ ಅಂದ್ರ ಮಾರಿ ಕಣಿವೆ ಯೋಜನೆ. ಯಾವ ಯೋಜನೆ? ಮಾರಿ ಕಣಿವೆ ಯೋಜನೆ ಅಥವಾ ವಾಣಿ ವಿಲಾಸ ಸಾಗರ ಯೋಜನೆ ಅಥವಾ ಮಾರಿ ಕಣಿವೆ ಯೋಜನೆ ಅಂತ ನೋಡ್ತೀವಿ. ಇದರ ಮೇಲೆ ಒಂದು ಕ್ವಶನ್ಸ್ ಕೇಳಿದ. ಎರಡು ಕ್ವಶನ್ಸ್ ಇದ್ರ ಮೇಲೆ ಆಗಿದಾವೆ ನೋಡಿ. ಎರಡು ಕ್ವಶನ್ಸ್ ಕೇಳಿದಾನ. ಏನಂತಂದ್ರೆ ವೇದಾವತಿ ನದಿ ಮೇಲೆ ಭಾರತದ ಭೂಪಟದ ಆಕಾರದಲ್ಲಿ ಕಂಡು ಬರ್ತಕ್ಕಂಥ ಒಂದು ನದಿ ಯೋಜನೆ ಯಾವ್ದಪ್ಪ ಅಂದ್ರೆ ವಾಣಿ ವಿಲಾಸ ಸಾಗರ ಅಥವಾ ಮಾರಿ ಕಣಿವೆ ಯೋಜನೆ ಅಂತ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಂದ್ರೆ ಏಷ್ಯಾ ಖಂಡದ ಮೊಟ್ಟ ಮೊದಲ ಯೋಜನೆ ಅಥವಾ ಅಣೆಕಟ್ಟು ಯಾವ್ದಂತ ಕೇಳಿದಾನ. ಏಷ್ಯಾ ಖಂಡದ ಮೊಟ್ಟ ಮೊದಲ ನದಿ ಕಣಿವೆ ಯೋಜನೆ ಯಾವ್ದಂದ್ರ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಯಾವ್ದಂದ್ರೆ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಯಾವ್ದು ಸರ್ ಅಂತಂದ್ರೆ ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಸಾಗರ ಅಂತ ನೋಡ್ತೀವಿ. 1898ರಿಂದ 1907ರ ಒಂದು ಕಾಲಾವಧಿ ಒಳಗ ಇದೇ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟು ನಿರ್ಮಾಣ ಮಾಡಿದ್ರು. ಅದು ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಸಾಗರ. ಇದು ಏಷ್ಯಾ ಖಂಡದ ಮೊಟ್ಟ ಮೊದಲ ಅಣೆಕಟ್ಟು ಅಂತೇಳಿ ನಮ್ಗೆ ಗೊತ್ತಿರ್ಬೇಕ್ರಿ. ಇಷ್ಟು ನಿಮಗೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಗೊತ್ತಿದ್ರ ಸಾಕ್ರಿ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಈಗ ಹಿಂದಿನ ಕ್ವಶನ್ಸ್ ಅರ್ಥ ಆಗೈತೆ ಅಂತ ಅನ್ಕೋತೀರಿ. ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ್ರಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ರಾಜ್ಯ ಯಾವುದಂತ ಕೇಳಿದ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರತಕ್ಕಂಥ ರಾಜ್ಯ ಅಂತ ಕೊಟ್ಟಿದ್ದಾನ. ಜಿಲ್ಲೆ ಇಲ್ಲಿ ಏನಾಗಬಾರ್ದಿತ್ತು, ಇದು ರಾಜ್ಯ ಆಗಬಾರ್ದಿತ್ತು. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೈತ್ರಿ ಸರ್. ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದು ಆಗ್ಬೇಕ್ರಿ? ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಬೆಳಗಾವಿ,
ರಾಯಚೂರು, ಶಿವಮೊಗ್ಗ ಮತ್ತು ಹಾಸನ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಎಷ್ಟು ಆಪ್ಷನ್ಸ್ ರೀ? ಬೆಳಗಾವಿ, ರಾಯಚೂರು, ಶಿವಮೊಗ್ಗ, 4 ಹಾಸನ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾನ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತ ನೋಡ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಸ್ವಲ್ಪ ಪೂರ್ವಕವಾಗಿರ್ತಕ್ಕಂಥ ಮಾಹಿತಿ ಗೊತ್ತಿರ್ಬೇಕು ನಮ್ಗೆ. ಇಲ್ಲಿ ನೀರಾವರಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಯ್ತು. ನೀರಾವರಿ ಅಂತಂದ್ರೆ ಏನು ಸರ? ಮಳೆ ನೀರನ್ನು ಆಶ್ರಯಿಸಿದೆ. ಏನ್ರಿ? ಮಳೆಯ ನೀರನ್ನು ಆಶ್ರಯಿಸಿದೆ ಕೃತಕ ನೀರಿನ ಮೂಲಗಳಾಗಿರ್ತಕ್ಕಂಥ ಯಾವ್ದ್ರಿ? ಕೃತಕ ನೀರಿನ ಮೂಲಗಳಾಗಿರ್ತಕ್ಕಂಥ ಬಾವಿ, ಕೆರೆ, ಕಾಲುವೆಗಳ ಮುಖಾಂತರ ಹೊಲ ಗದ್ದೆಗಳಿಗೆ ನೀರನ್ನು ಹಾಯಿಸಿ ಫಸಲನ್ನ ಪಡಿತೀವಲ್ರಿ, ಅಥವಾ ಬೆಳೆಗಳನ್ನ ಬೆಳೀತಕ್ಕಂಥ ಒಂದು ಪದ್ಧತಿಗೆ ನಾವು ಏನಂದ್ರೆ ನೀರಾವರಿ ಅಂತ ಕರಿತೀವಿ ರೀ. ನೀರಾವರಿ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಅನಿಶ್ಚಿತವಾಗಿರ್ತಕ್ಕಂಥ ಮಳೆಯ ಕಾರಣದಿಂದಾಗಿ ಅನಿವಾರ್ಯ ಐತೆ ಅಂತ ನೋಡ್ತೀವಿ. ಹಾಗಾದ್ರೆ ಈ ಕೆರೆ ನೀರಾವರಿಗೆ ನಮ್ಮ ಕರ್ನಾಟಕದಲ್ಲಿ ನೀರಾವರಿ ವಿಧಗಳಂತ ನೋಡ್ತೀವಿ. ಒಂದು ಯಾವ್ದಪ್ಪ ಅಂದ್ರೆ ಬಾವಿ ನೀರಾವರಿ ಅಂತ ಬರ್ತದ. ಕರ್ನಾಟಕದಲ್ಲಿ ಕೆರೆ ನೀರಾವರಿ ಅಂತ ನೋಡ್ತೀವಿ. ಒಂದು ಬಾವಿ ನೀರಾವರಿ ಅಂತ ನೋಡ್ತೀವಿ. ಒಂದು ಯಾವ್ದ್ರಿ? ಬಾವಿ ನೀರಾವರಿ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಕಾಲುವೆ ನೀರಾವರಿ. ಯಾವ್ದ್ರಿ ಸರ? ಕಾಲುವೆ ನೀರಾವರಿ ಅಂತ ನೋಡ್ತೀವಿ. ಕಾಲುವೆ ನೀರಾವರಿ ಅಂತ ನೋಡ್ತೀವಿ. ಇನ್ನೊಂದು ಯಾವಪ್ಪ ಅಂದ್ರೆ ಕೆರೆ ನೀರಾವರಿ. ಯಾವ್ದ್ರಿ? ಕೆರೆ ನೀರಾವರಿ. ಒಟ್ಟು ನೀರಾವರಿ ಒಟ್ಟು ನೀರಾವರಿ ವಿಧಗಳು ಎಷ್ಟದ ಅಂದ್ರೆ 3 ಅದಾವ ಸರ. ಮತ್ತು ಇನ್ನೊಂದು ಬರ್ತದೆ ಇತರೆ ನೀರಾವರಿಗಳಂತ ನೋಡ್ತೀವಿ. ಆದ್ರೆ ನಮಗೆ ಈಗ ಪ್ರಮುಖವಾಗಿ ಏನಪ್ಪ ಅಂದ್ರೆ ನೀರಾವರಿ ವಿಧಗಳಂತ ಬಂದಾಗ ಒಂದು ಬಾವಿ ನೀರಾವರಿ, ವೆಲ್ ಇರಿಗೇಷನ್ ಅಂತ ನೋಡ್ತೀವಿ. ನೆಕ್ಸ್ಟ್ ಕಾಲುವೆ ನೀರಾವರಿ, ಕೆನಲ್ ಇರಿಗೇಷನ್. ನೆಕ್ಸ್ಟ್ ಕೆರೆ ನೀರಾವರಿ, ಟ್ಯಾಂಕ್ ಇರಿಗೇಷನ್ ಅಂತೇಳಿ 3 ವಿಧದ ನೀರಾವರಿಗಳನ್ನ ನೋಡ್ತೀವಿ. ಅದರಲ್ಲಿ ಏನಪ್ಪ ಅಂತಂದ್ರೆ ಈ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಾವರಿ ಹೊಂದಿರತಕ್ಕಂಥ ಒಂದು ಯಾವ ವಿಧದ ನೀರಾವರಿ ಅತಿ ಹೆಚ್ಚು ಐತಿ ಅಂದ್ರೆ ಬಾವಿ ನೀರಾವರಿ ಅತಿ ಹೆಚ್ಚು ಇರುವುದನ್ನು ನೋಡ್ತೀವಿ ಸರ್. ಬಾವಿ ನೀರಾವರಿ ಕರ್ನಾಟಕದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ ಒಟ್ಟು ಬಾವಿ ನೀರಾವರಿ ಕ್ಷೇತ್ರ ಎಷ್ಟೈತೆ ಅಂದ್ರೆ 17.81 ಲಕ್ಷ ಚದರ್ ಕಿಲೋಮೀಟರ್. ಏನಂದ್ರೆ ಚದರ್ ಕಿಲೋಮೀಟರ್ ನಾವು ಬಾವಿ ನೀರಾವರಿ ಕ್ಷೇತ್ರ ಇರುವುದನ್ನು ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಬಾವಿ ನೀರಾವರಿ ಕ್ಷೇತ್ರ ಎಷ್ಟೈತೆ? 17.81 ಲಕ್ಷ ಚದರ್ ಕಿಲೋಮೀಟರ್ ಇದ್ರೆ, ಇನ್ನು ಕಾಲುವೆ ನೀರಾವರಿ ಕ್ಷೇತ್ರ ಎಷ್ಟೈತೆ? 11.8 ಲಕ್ಷ. ಎಷ್ಟ್ರಿ? 11.8 ಲಕ್ಷ ಚದರ್ ಕಿಲೋಮೀಟರ್. ಇದು ಬಾವಿ ನೀರಾವರಿಯ ಒಟ್ಟು ಕ್ಷೇತ್ರ ಇರುವುದನ್ನು ನೋಡ್ತೀವಿ. ಇನ್ನು ಕೆರೆ ನೀರಾವರಿ ಕ್ಷೇತ್ರ ಎಷ್ಟೈತೆ ಅಂದ್ರೆ 1.58 ಲಕ್ಷ. 1.58 ಲಕ್ಷ ಚದರ್ ಕಿಲೋಮೀಟರ್ ಅಂತ ನೋಡ್ತೀವಿ ಸರ. ಇವು ನೀರಾವರಿ ಕ್ಷೇತ್ರ. ಕೆರೆ ನೀರಾವರಿ ಕ್ಷೇತ್ರ 1.58 ಲಕ್ಷ ಚದರ್ ಕಿಲೋಮೀಟರ್ ಅಂತಂದ್ರೆ ಕೆರೆ ನೀರಾವರಿ ಕ್ಷೇತ್ರವನ್ನು ಕಂಡು ಬರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಅಂತ ನೋಡ್ತೀವಿ. ಇಷ್ಟು ನಮಗೆ ಮಾಹಿತಿ ಏನಪ್ಪ ಅಂದ್ರೆ ಪೂರಕವಾಗಿರ್ತಕ್ಕಂಥ ಮಾಹಿತಿ ಗೊತ್ತಿರ್ಬೇಕು. ಆದ್ರೆ ಅತಿ ಹೆಚ್ಚು ನೀರಾವರಿಯನ್ನು ಒದಗಿಸ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಬಾವಿ ನೀರಾವರಿ ಕ್ಷೇತ್ರ. ಒಟ್ಟು ನೀರಾವರಿಯಲ್ಲಿ ಬಾವಿ ನೀರಾವರಿಯ ಪಾಲು, ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ ಬಾವಿ ನೀರಾವರಿಯ ಪಾಲು ಎಷ್ಟೈತಿ ಸರ? ಪಾಲು ಎಷ್ಟೈತೆ ಅಂದ್ರೆ 49.2%. 49.2 ಪಾಲು ಏನಪ್ಪ ಅಂತಂದ್ರೆ ನಾವು ಬಾವಿ ನೀರಾವರಿಯ ಪಾಲು ಇರುವ ಒಟ್ಟು ನೀರಾವರಿಯ ಒಟ್ಟು ನೀರಾವರಿ ಕ್ಷೇತ್ರವನ್ನು ತೆಗೆದುಕೊಂಡಾಗ ಬಾವಿ ನೀರಾವರಿಯ ಪಾಲು ಎಷ್ಟೈತೆ ಅಂದ್ರೆ 49.2% ಇದ್ರ, ಕಾಲುವೆ ನೀರಾವರಿಯ ಪಾಲು 32 ಕಾಲುವೆ ನೀರಾವರಿಯ ಪಾಲು 32.6% ಐತ್ರಿ. 32.6% ಏನಂದ್ರೆ ಕಾಲುವೆ ನೀರಾವರಿ ಪಾಲು ಇದ್ರ, ಇನ್ನು ನೆಕ್ಸ್ಟ್ 5.6% ಏನಂದ್ರೆ ನಾವು ಕೆರೆ ನೀರಾವರಿ ಪಾಲು ಇರುವುದನ್ನು ನಾವಿಲ್ಲಿ ನೋಡ್ತೇವೆ ಸರ್. ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ, ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಶಿವಮೊಗ್ಗ ಅಂತ ನೋಡ್ತೀವಿ ರೀ. ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಕೆರೆ ನೀರಾವರಿ ಕ್ಷೇತ್ರವನ್ನು, ಕೆರೆ ನೀರಾವರಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಯಾವ ಜಿಲ್ಲೆಯಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಅಂತ ನೋಡ್ತೀವಿ. ಶಿವಮೊಗ್ಗ ಜಿಲ್ಲೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಏನಪ್ಪ ಅಂದ್ರೆ ಕೆರೆ ನೀರಾವರಿಯನ್ನು ಹೊಂದಿರತಕ್ಕಂಥದ್ದು ಯಾವ್ದ್ರಿ? ಕೆರೆ ನೀರಾವರಿ ಶಿವಮೊಗ್ಗ ಜಿಲ್ಲೆ ಐತ್ರಿ. ನೆಕ್ಸ್ಟ್ ಅದನ್ನು ಬಿಟ್ರೆ ಹಾಸನ. ನೆಕ್ಸ್ಟ್ ಯಾವ್ದಾದ್ರು ತುಮಕೂರು. ಇವು ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಏನಪ್ಪ ಅಂದ್ರೆ ಕೆರೆ ನೀರಾವರಿ ಹೊಂದಿರತಕ್ಕಂಥ ಜಿಲ್ಲೆಗಳು ಅಂತ ನೋಡ್ತೀವಿ. ಆದ್ರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಅಂತ ಬಂದಾಗ ಶಿವಮೊಗ್ಗ ಜಿಲ್ಲೆ ಅತಿ ಹೈಯೆಸ್ಟ್ ಐತ್ರಿ. ಹಾಗಾದ್ರೆ ಬೆಳಗಾವಿ ಅಂತ ಬರ್ತದ. ಇದು ಬಾವಿ ನೀರಾವರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿನ ಹೊಂದಿರತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ಬೆಳಗಾವಿ ಐತ್ರಿ. ನೆಕ್ಸ್ಟ್ ಯಾವ್ದಂದ್ರೆ ವಿಜಯಪುರ ಐತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ದಕ್ಷಿಣ ಕನ್ನಡ ಇರ್ತಕ್ಕಂಥ ನೋಡ್ತೀವಿ. ಆದ್ರೆ ಬಾವಿ ನೀರಾವರಿ ಅತಿ ಹೆಚ್ಚು ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆ ಯಾವಪ್ಪ ಅಂದ್ರೆ ಬೆಳಗಾವಿ ಅಂತ ನೋಡ್ತೀವಿ. ಇನ್ನು ಕಾಲುವೆ ನೀರಾವರಿ ಅಂತ ಬರ್ತದ. ಕಾಲುವೆ ನೀರಾವರಿ ಒಳಗೆ ರಾಯಚೂರು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವಪ್ಪ ಅಂದ್ರೆ ರಾಯಚೂರು. ನೆಕ್ಸ್ಟ್ ವಿಜಯಪುರ ಜಿಲ್ಲೆ ಇರುವುದನ್ನು ನೋಡ್ತೀವಿ. ಅದರ ಕಾಲುವೆ ನೀರಾವರಿ ಅಂತ ಬಂದಾಗ ವಿಜಯಪುರ, ಬಾವಿ ನೀರಾವರಿ ಅಂತ ಬಂದಾಗ ಬೆಳಗಾವಿ, ಕೆರೆ ನೀರಾವರಿ ಅಂತ ಬಂದಾಗ ಶಿವಮೊಗ್ಗ ಜಿಲ್ಲೆ ಹೈಯೆಸ್ಟ್ ಏನಪ್ಪ ಅಂದ್ರೆ ಇದು ಕೆರೆ ನೀರಾವರಿ ಹೊಂದಿರತಕ್ಕಂಥ ಜಿಲ್ಲೆ ಅಂತ ನೋಡ್ತೀವಿ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಮಾಹಿತಿ ನಿಮಗೆ ಗೊತ್ತಿರಲಿ. ಏನು ಸರ್ ಅಂತಂದ್ರೆ
ಇಲ್ಲಿ ಕೆರೆ ನೀರಾವರಿ ಅಂತಂದ್ರೆ ಈ ಕೆರೆ ನೀರಾವರಿ ಬಂದಾಗ ಏನಪ್ಪ ಅಂದ್ರೆ ಕರ್ನಾಟಕದ ಅತ್ಯಂತ ದೊಡ್ಡದಾದ ಕೆರೆ ಯಾವುದು ಅಂತ ಕೇಳಿದ. ಲಾಸ್ಟ್ ಟೈಮ್ ಕೇಳಿದ ಕರ್ನಾಟಕದ ಅತ್ಯಂತ ದೊಡ್ಡದಾದ ಕೆರೆ ಯಾವಪ್ಪ ಅಂದ್ರೆ ಶಾಂತಿ ಸಾಗರ. ಶಾಂತಿ ಸಾಗರ ಅದಕ್ಕೆ ಇನ್ನೊಂದು ಹೆಸರು ಐತ್ರಿ, ಏನಪ್ಪ ಅಂದ್ರೆ ಸೊಳೆ ಕೆರೆ ಅಂತೇಳಿ. ಸೊಳೆ ಕೆರೆನು ಅಂತ ಏನು ಮಾಡ್ತಾರ ಕರೀತಾರ, ಅಥವಾ ಶಾಂತಿ ಸೊಳೆ ಕೆರೆ ಅಥವಾ ಶಾಂತಿ ಸಾಗರ ಅಂತ ನೋಡಿದ್ವಿ. ಇದು ಕರ್ನಾಟಕದ ಅತ್ಯಂತ ದೊಡ್ಡದಾದ ಕೆರೆ. ಇದನ್ನ 1128ರಲ್ಲಿ ಕ್ರಿಸ್ತಶಕ 1100 ಅಥವಾ 1128ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಅಲ್ಲಿ ದಾವಣಗೆರೆ ಜಿಲ್ಲೆ ಒಳಗೆ, ದಾವಣಗೆರೆ ಚನ್ನಗಿರಿ ತಾಲೂಕು ಅಂತ ಬರ್ತದ, ದಾವಣಗೆರೆ ಒಳಗ ದಾವಣಗೆರೆ ಅಂತ ನೋಡ್ತೀವಿ ಸರ, ದಾವಣಗೆರೆ ಒಳಗೆ ಕಂಡು ಬರ್ತದ, ಚನ್ನಗಿರಿ ತಾಲೂಕು ಒಳಗ ದಾವಣಗೆರೆ ಕಂಡು ಬರ್ತದ. ಇದನ್ನ ಶಾಂತಿ ಸಾಗರ ಅಥವಾ ಸೊಳೆಕೆರೆ ಅಂತ ನೋಡ್ತೀವಿ. ಇದು ಕರ್ನಾಟಕದ ಅತ್ಯಂತ ದೊಡ್ಡ ಕೆರೆಯಾಗಿರ್ತದ. ಅದಕ್ಕೆ ಈ ಒಂದು ಕೆರೆಯ ಒಟ್ಟು ಸುತ್ತಳತೆ ಎಷ್ಟೈತೆ ಅಂದ್ರೆ ಸರಿ 64 ಕಿಲೋಮೀಟರ್ ಇದರ ಒಟ್ಟು ಸುತ್ತಳತೆಯನ್ನು ಹೊಂದಿದ್ದು. ಯಾವುದ್ರಿ ಶಾಂತಿ ಸಾಗರ ಅಥವಾ ಸೊಳೆಕೆರೆ ಅಂತಕ್ಕಂಥದ್ದು 64 ಕಿಲೋಮೀಟರ್ ಒಟ್ಟು ಸುತ್ತಳತೆಯನ್ನು ಹೊಂದಿದ್ದು ಕರ್ನಾಟಕದ ಅತ್ಯಂತ ದೊಡ್ಡದಾದ ಕೆರೆ ಅಂತೇಳಿ ಯಾವುದನ್ನು ಕರಿತೀವಿ ಅಂದ್ರೆ ಶಾಂತಿ ಸಾಗರ ಅಂತ ಕರಿತೀವಿ. ಇನ್ನೊಂದು ಯಾವುದಂದ್ರೆ ನಿಮ್ಗೆ ಗೊತ್ತಿರಬೇಕು, ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಅಂತ ಬರ್ತದ್ರೆ ಚಂದ್ರವಳ್ಳಿ ಕೆರೆ ಅಂತ ನೋಡ್ತೀವಿ. ಯಾವ್ದ್ರಿ ಈ ಕದಂಬರ ಕಾಲದ ಮಯೂರವರ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಚಂದ್ರವಳ್ಳಿ ಕೆರೆ ಅಂತ ಬರ್ತದ. ಇದು 4ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕೆರೆಯಾಗಿದ್ದು ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಚಂದ್ರವಳ್ಳಿ ಕೆರೆ ಅಂತ ಹೇಳಿ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಅದು ನಿಮಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಇನ್ನೂ ಹಲವಾರು ಕೆರೆಗಳಿದಾವ, ಬಟ್ ಇದು ಶಾಂತಿ ಸಾಗರ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಅತ್ಯಂತ ದೊಡ್ಡದಾದ ಕೆರೆ ಮತ್ತು ಭಾರತದ ಅತ್ಯಂತ ದೊಡ್ಡದಾದ 3ನೇ ಕೆರೆ. ಭಾರತದ ಅತ್ಯಂತ ದೊಡ್ಡದಾದ ಕೆರೆ ಯಾವುದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ, ಪೀಪೆ ಕೆರೆ ಅಂತ ನೋಡ್ತೀವಿ. ಮಹಾರಾಷ್ಟ್ರದ ಪೀಪೆ ಕೆರೆ ಇದು ಭಾರತದ ಅತ್ಯಂತ ದೊಡ್ಡದಾದ ಕೆರೆ. ಆದ್ರೆ ಇನ್ನ ರಾಜಸ್ಥಾನದೊಳಗ ಜೈ ಸಮುದ್ರ ಅಂತ ಕಂಡು ಬರ್ತದೆ. ರಾಜಸ್ಥಾನದ ಜೈ ಸಮುದ್ರ ಅಂತ ನೋಡ್ತೀವಿ. ಜೈ ಸಮುದ್ರ ಅಂತಕ್ಕಂಥದ್ದು ಭಾರತದ ಅತ್ಯಂತ ದೊಡ್ಡದಾದ 2ನೇ ಕೆರೆ. ಭಾರತದ ಅತ್ಯಂತ ದೊಡ್ಡದಾದ 3ನೇ ಕೆರೆ ಮತ್ತು ಕರ್ನಾಟಕದ ಅತ್ಯಂತ ದೊಡ್ಡದಾದ ಕೆರೆ ಯಾವ್ದ ಶಾಂತಿ ಸಾಗರ ಅಥವಾ ಸೊಳೆ ಕೆರೆ ಅಂತ ನೋಡ್ತೀವಿ. ಇಷ್ಟು ನಿಮಗೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿ ಗೊತ್ತಿರಲ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಸರಿ, ಆಪ್ಷನ್ಸ್ ಕ್ವಶನ್ ನಂಬರ್ 3. ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ. ಇಲ್ಲಿ ನೋಡ್ರಿ, ಈ ಹಿನ್ನೀರು ಅಣೆಕಟ್ಟುಗಳದಲ್ರಿ, ಅಣೆಕಟ್ಟಿನ ಭಾಳ ಕರ್ನಾಟಕ ಜಿಯೋಗ್ರಫಿ ಏನಪ್ಪ ಅಂದ್ರೆ ಭಾಳ ನಿಮಗೆ ಭಾಳ ಏನು ಬಿಡ್ರಿ, ಕರ್ನಾಟಕ ಮೇಲೆ ಜಿಯೋಗ್ರಫಿ ಮೇಲೆ ಏನು ಕ್ವಶನ್ಸ್ ಅಂತ ಹಿಂಗೆ ಅನ್ಬೇಕು ಹೋಗ್ಬೇಡ್ರಿ. ಈ ಮುಂಬರ್ತಕ್ಕಂಥ KS ಇರ್ಬೋದು, ವಿಲೇಜ್ ಅಕೌಂಟ್ ಇರ್ಬೋದು, ನಂತರ PDO ಏನು ಕನ್ಫರ್ಮ್ ಮಾಡಿದಾನಲ್ರಿ ಅದರೊಳಗೆ ಹೈಯೆಸ್ಟ್ ಕ್ವಶನ್ಸ್ ನೋಡ್ರಿ. ನೀವು 100% ಹೇಳ್ಬೇಕಂದ್ರೆ ಕರ್ನಾಟಕ ಜಿಯೋಗ್ರಫಿ ಮೇಲೆ ಕ್ವಶನ್ಸನ್ನು ಕೇಳ್ತಾನ ಮತ್ತು ಅದನ್ನೇ ಕೊಟ್ಟಾನ. ಕರ್ನಾಟಕ ಜಿಯೋಗ್ರಫಿನ ಕರ್ನಾಟಕ ಇತಿಹಾಸನ ಫೋಕಸ್ ಮಾಡಿದಾನ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಕರ್ನಾಟಕ ಜಿಯೋಗ್ರಫಿನ ಹೆಚ್ಚು ಕ್ವಶನ್ಸ್ಗಳು ಬರ್ತಾವ. ನೀವು ನೀಟಾಗಿ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಓದ್ಕೊಳ್ರಿ. ಅಥವಾ ನೀವು ಓದಿದ ನಂತರ ಯಾರು ಓದಿದ್ರಿ ಅಲ್ರಿ, ಓದವ್ರಾತು ಓದಿಲ್ದವ್ರಾತು, ನಮ್ಮ ಹಿಂದಿನ ತರಗತಿ ಹಿಂದಿನ ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟಂಗ ಸುಮಾರು ಇಲ್ಲಿವರೆಗೆ ಒಂದು 10 ಕ್ಲಾಸ್ ಮಾಡಿರ್ಬೇಕಲ್ಲ ಸರ್. ಒಂದು 10 ಕ್ಲಾಸ್ ಮಾಡಿದೇನೆ ರೀ. ಒಂದು 10ರಿಂದ 12 ಕ್ಲಾಸ್ ಅದಾವ. ಅದ್ರ ಜೊತೆಗೆ ಇದೊಂದು ಕ್ಲಾಸ್ ಆಕತಿ. ಸಂಪೂರ್ಣವಾಗಿ ನಿಮ್ಗೆ ಅಲ್ಲಿ ಕರ್ನಾಟಕ ಜಿಯೋಗ್ರಫಿ ಏನು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದಾವ, ಏನು ರಿಪೀಟೆಡ್ ಕ್ವಶನ್ಸ್ ಏನಿದಾವ 100% ಅವ್ನ ಕ್ವಶನ್ಸ್ ರಿಪೀಟ್ ಆಗ್ತಾವ. ಅದನ್ನ ಕರೆಕ್ಟ್ ಅದ. ಆ ಕ್ವಶನ್ಸ್ ರಿಪೀಟ್ ಆಗಲ್ಲ, ಆ ಕ್ವಶನ್ಗೆ ಸಂಬಂಧಪಟ್ಟಂಗೆ ಮತ್ತೆ ಬೇರೆ ಅಲ್ಲಿ ವಿಷಯಗಳು ಚರ್ಚೆ ಮಾಡಿದ್ದೇನೆ ರೀ ನಾ. ಅವೆಲ್ಲವೂ ನಿಮಗೆ ಏನಪ್ಪ ಅಂದ್ರೆ ಅಲ್ಲಿ ಭಾಳ ಹೆಲ್ಪ್ಫುಲ್ ಆಗ್ತಾವೆ. ಕರೆಕ್ಟಾಗಿ ಅದನ್ನು ನೋಡ್ಕೊತ ಹೋಗ್ರಿ. ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿಗೆ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಕ್ವಶನ್ಸ್ ಕೇಳಿದ. ಆಪ್ಷನ್ಸ್ ನೋಡ್ರಿ. ಆಪ್ಷನ್ಸ್ 1 ರಣಜಿತ ಸಾಗರ ಅಣೆಕಟ್ಟು, ರಂಜಿತ್ ಸಾಗರ ಅದು ರಂಜಿತ್ ಸಾಗರ ಅಣೆಕಟ್ಟು ಅಥವಾ ಜಲಾಶಯ ಅಂತ ಕರೀತಾರೆ. ರಂಜಿತ್ ಸಾಗರ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಪಂಪ ಸಾಗರ, ನೀಲಂ ಸಂಜೀವ್ ರೆಡ್ಡಿ ಆಗ್ಬೇಕು. ನೀಲಂ ಸಂಜೀವ್ ರೆಡ್ಡಿ ನೀಲಂ ಸಂಜೀವ್ ರೆಡ್ಡಿ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ಗಳದಾವ. ಹಾಗಾದ್ರೆ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ 4 ಆಪ್ಷನ್ಸನ್ನು ಮೊದಲು ನಾವು ನೋಡೋಣ್ರಿ. ರಣಜಿತ್ ಸಾಗರ್ ಅಂತೇಳಿ ಬರ್ತದ. ರಣಜಿತ್ ಸಾಗರ್ ಅಂತಕ್ಕಂಥ ಅಣೆಕಟ್ಟನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದಾರೆ ಸರ್ ಅಂತಂದ್ರೆ ಇದನ್ನ ರಾವಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದಾರೆ. ಯಾವ್ರಿ? ರಾವಿ ನದಿ ಅಂತ ನೋಡ್ತೀವಿ. ಯಾವ್ದ್ರಿ? ಸಿಂಧೂ ನದಿಯ ಉಪನದಿ ಯಾವಪ್ಪ ಅಂದ್ರೆ ರಾವಿ ಅಂತ ಬರ್ತದಲ್ರಿ. ಆ ರಾವಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅಣೆಕಟ್ಟು ರಂಜಿತ್ ಸಾಗರ್ ಅಣೆಕಟ್ಟು. ಆ ರಂಜಿತ್ ಸಾಗರ್ ಅಣೆಕಟ್ಟಿಗೆ ಇನ್ನೊಂದು ಹೆಸರು ಐತ್ರಿ. ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ತೇಯಿನ ಅಣೆಕಟ್ಟು ಅಂತ ಏನ್ ಮಾಡ್ತಾರ ಕರೀತಾರ. ತೇಯಿನ ಅಣೆಕಟ್ಟು ಅಂತ ನೋಡ್ತೀವಿ. ಆ ತೇಯಿನ ಅಣೆಕಟ್ಟಿನ ಹಿನ್ನೀರಿಗೆ ತೇಯಿನ ಅಣೆಕಟ್ಟು ಅಂತ ಬರ್ತದ. ಆ ತೇಯಿನ ಅಣೆಕಟ್ಟಿನ ಹಿನ್ನೀರಿಗೆ ಏನಪ್ಪ ಅಂದ್ರೆ ರಣಜಿತ್ ಸಾಗರ್ ಅಣೆಕಟ್ಟು ಅಂತ ಕರೀತಾರ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ನೋಡ್ತೀವಿ. ಆಲಮಟ್ಟಿ ಅಂತ ಬರ್ತದ್ರಿ. ಆಲಮಟ್ಟಿ ಅಂತ ನೋಡ್ತೀವಿ. ಆ ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿಗೆ ಯಾವ್ದ್ರಿ? ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿಗೆ ಆಲಮಟ್ಟಿ ಅಂತ ನೋಡ್ತೀವಿ. ಈ ಆಲಮಟ್ಟಿ ಅಣೆಕಟ್ಟು ಐತಲ್ರಿ, ಆ ಆಲಮಟ್ಟಿ ಅಣೆಕಟ್ಟು ಅಂತ ಬರ್ತದ. ಆ ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರಿತಾರ. ಇನ್ನು ನೆಕ್ಸ್ಟ್ ನೋಡ್ರಿ ಪಂಪ ಸಾಗರ ಅಂತ ನೋಡ್ತೀವಿ. ಯಾವ್ದ್ರಿ? ಪಂಪ ಸಾಗರ
ತುಂಗಭದ್ರಾ ಅಂತ ಬರ್ತದೆ. ಯಾವ ಭದ್ರಾ ರೀ? ತುಂಗಭದ್ರಾ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅಣೆಕಟ್ಟು ತುಂಗಭದ್ರಾ ಅಣೆಕಟ್ಟು. ಆ ತುಂಗಭದ್ರಾ ಅಣೆಕಟ್ಟಿನ ನೀರಿಗೆ ಪಂಪಸಾಗರ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಇಲ್ಲಿ ಶ್ರೀಶೈಲಂ ಅಂತ ನೋಡ್ತೀವಿ. ಯಾವ್ದ್ರಿ? ಶ್ರೀಶೈಲಂ. ಶ್ರೀಶೈಲಂ ಡ್ಯಾಮ್ ಅಂತ ಬರ್ತದ, ಅಥವಾ ಶ್ರೀಶೈಲಂ ಅಣೆಕಟ್ಟು ಅಂತ ನೋಡ್ತೀವಿ. ಶ್ರೀಶೈಲಂ ಡ್ಯಾಮ್ ಅಥವಾ ಶ್ರೀಶೈಲಂ ಅಣೆಕಟ್ಟು ಅಂತೇಳಿ ಎಲ್ಲಿ ಈ ಒಂದು ಕೃಷ್ಣಾ ನದಿಗೆ ಅಡ್ಡಲಾಗಿ ಆಂಧ್ರ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅಣೆಕಟ್ಟು ಯಾವಪ್ಪ ಅಂದ್ರೆ ಶ್ರೀಶೈಲಂ ಡ್ಯಾಮ್ ಅಂತ ನೋಡ್ತೀವಿ, ಅಥವಾ ಶ್ರೀಶೈಲಂ ಬ್ಯಾರೇಜ್ ಅಂತ ಕರೀತಾರೆ. ಆ ಶ್ರೀಶೈಲಂ ಬ್ಯಾರೇಜ್ನ ಅಣೆಕಟ್ಟಿನ ಹಿನ್ನೀರಿಗೆ ನೀಲಂ ಸಂಜೀವ್ ರೆಡ್ಡಿ ಜಲಾಶಯನು ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಇದು ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಬೇರೆ ಬೇರೆ ಬಾಕ್ರಾನಂಗಲ ಅಣೆಕಟ್ಟಿನ ಹಿನ್ನೀರಿಗೆ ಏನಂತ ಕರೀತಾರ, ಅಲ್ಲಿ ಗೋವಿಂದ ಸಾಗರ ಜಲಾಶಯ ಅಂತ ಕರೀತಾರೆ. ಇಲ್ಲಿ ರಾವಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅಣೆಕಟ್ಟು ತೇನ್ ಅಣೆಕಟ್ಟು. ತೇನ್ ಅಣೆಕಟ್ಟಿ ಹಿನ್ನೀರಿಗೆ ರಂಜಿತ್ ಸಾಗರ ಅಣೆಕಟ್ಟು ಅಂತ ಕರೀತಾರ. ಇನ್ನು ನೆಕ್ಸ್ಟ್ ಅಲ್ಲೇ ಬಾಕ್ರಾನಂಗಲ ಅಣೆಕಟ್ಟು ಆಯ್ತು ರೀ. ನೆಕ್ಸ್ಟ್ ಬಿಯಾಸ್ ಅಂತ ಒಂದು ನದಿ ಕಂಡು ಬರ್ತದೆ, ಸಿಂಧೂ ನದಿ ಉಪನದಿ ಬಿಯಾಸ್ ಅಂತ ನೋಡ್ತೀವಿ. ಬಿಯಾಸ್ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದಾರ. ಅದೇ ಯಾವಪ್ಪ ಅಂದ್ರೆ ಪೋಂಗಾ ಡ್ಯಾಮ್ ಅಂತೇಳಿ ಪೋಂಗಾ ಅಣೆಕಟ್ಟು ಅಂತ ನೋಡ್ತೀವಿ. ಪೋಂಗಾ ಅಣೆಕಟ್ಟಿನ ಹಿನ್ನೀರಿಗೆ ಏನಂತ ಕರೀತಾರಪ್ಪ ಅಂದ್ರೆ ಮಹಾರಾಣಾ ಪ್ರತಾಪ ಸಾಗರ್ ಅಣೆಕಟ್ಟು ಅಂತ ಹೇಳಿ ಕರೀತಾರ. ಹಂಗ ಬಾಕ್ರಾನಂಗಲ ಅಣೆಕಟ್ಟಿಗೆ ಗೋವಿಂದ ಸಾಗರ ಜಲಾಶಯ ಅಂತ ಕರೀತಾರ. ರಿಯಾಂದ ಅಣೆಕಟ್ಟಿನ ಹಿನ್ನೀರಿಗೆ ಗೋವಿಂದ ವಲ್ಲಭ ಪಂತ ಸಾಗರ ಜಲ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬಾಕ್ರಾನಂಗಲ ಅಣೆಕಟ್ಟಿನ ಹಿನ್ನೀರಿಗೆ ಗೋವಿಂದ ಸಾಗರ ಜಲಾಶಯ. ಇನ್ನು ರಿಯಾಂದ ಅಣೆಕಟ್ಟಿನ ಹಿನ್ನೀರಿಗೆ ಅಲ್ಲಿ ಏನು ಗೋವಿಂದ ವಲ್ಲಭ ಪಂತ ಸಾಗರ ಜಲಾಶಯ ಅಂತ ಕರೀತಾರೆ ಸರ. ಹಂಗ ಇಲ್ಲಿ ತುಂಗಭದ್ರಾ ಅಣೆಕಟ್ಟಿನ ಪಂಪಸಾಗರ, ಆಲಮಟ್ಟಿ ಅಣೆಕಟ್ಟಿನ ಲಾಲ್ ಬಹದ್ದೂರ್ ಶಾಸ್ತ್ರಿ, ಶ್ರೀಶೈಲಂ ಡ್ಯಾಮಿನ ಹಿನ್ನೀರಿಗೆ ನೀಲಂ ಸಂಜೀವ್ ರೆಡ್ಡಿ ಅಂತ ಕರೀತಾರೆ. ರಾವಿ ತೇನ ಅಣೆಕಟ್ಟಿನ ಹಿನ್ನೀರಿಗೆ ರಂಜಿತ್ ಸಾಗರ್ ಅಂತ ಕರೀತಾರೆ. ಬಟ್ ಇಲ್ಲಿ ಕ್ವಶನ್ಸ್ ಏನ್ ಕೇಳಿದಾನ್ರಿ, ಆಲಮಟ್ಟಿಯ ಅಣೆಕಟ್ಟಿನ ಹಿನ್ನೀರಿಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ, ಆಲಮಟ್ಟಿಯ ಅಣೆಕಟ್ಟಿನ ಹಿನ್ನೀರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಎಂದು ಕರೆಯುತ್ತಾರೆ. ಏನ್ ಕರೀತಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೀತಾರ. ಸರ ಆಲಮಟ್ಟಿ ಅಣೆಕಟ್ಟು ಏನೈತಲ್ರಿ, ಈ ಆಲಮಟ್ಟಿ ಅಣೆಕಟ್ಟನ್ನ ಈಗಾಗಲೇ ಗೊತ್ತಾಯ್ತು ನಮ್ಗ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದ್ದಾರೆ? ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅಣೆಕಟ್ಟು. ಹಾಗಾದ್ರೆ ಎಲ್ಲಿ ನಿರ್ಮಾಣ ಮಾಡಿದಾರೆ ಸರ್? ಅದನ್ನ ವಿಜಯಪುರ ಜಿಲ್ಲೆ ಅಂತ ನೋಡ್ತೀವಿ. ಯಾವ ಜಿಲ್ಲೆ ರೀ? ವಿಜಯಪುರ ಜಿಲ್ಲೆ ಅಂತ ಕಂಡು ಬರ್ತದ. ವಿಜಯಪುರ ಜಿಲ್ಲೆ ಅಂತ ನೋಡ್ತೀವಿ. ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕು. ಯಾವ್ದ್ರಿ? ಬಾಗೇವಾಡಿ ಅಂತ ನೋಡ್ತೀವಿ. ಬಾಗೇವಾಡಿ. ಆ ಬಾಗೇವಾಡಿ ಸಮೀಪ ಬಾಗೇವಾಡಿ ಅಂತ ಬರ್ತದ. ಬಾಗೇವಾಡಿ ಸಮೀಪ ಏನ್ ಮಾಡಿದಾರಪ್ಪ ಅಂತಂದ್ರ ಈ ಆಲಮಟ್ಟಿ ಅಂತಕ್ಕಂಥ ಒಂದು ಸ್ಥಳ ಐತಿ. ಆಲಮಟ್ಟಿ ಅಂತೇಳಿ ನೋಡ್ತೀವಿ. ಆ ಆಲಮಟ್ಟಿ ಅಂತಕ್ಕಂಥ ಸ್ಥಳದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಈ ಅಣೆಕಟ್ಟನ್ನ 1964ರಲ್ಲಿ, ಯಾವಾಗ್ರಿ? 1964ರಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅಣೆಕಟ್ಟು. ಈ ಅಣೆಕಟ್ಟಿನ ಐತಲ್ರಿ, ಈ ಅಣೆಕಟ್ಟಿನ ಎತ್ತರ ಎಷ್ಟೈತಿ ಸರ್ ಅಂದ್ರ 519.6 ಮೀಟರ್. ಸಮುದ್ರ ಮಟ್ಟದಿಂದ 519.6 ಮೀಟರ್, ಅಥವಾ ನೆಲಮಟ್ಟದಿಂದ ಎಷ್ಟೈತಿ ಬಂದ್ರೆ 52 ಮೀಟರ್ ಐತಿ. ಕನ್ಫ್ಯೂಸ್ ಮಾಡ್ಕೋಬಾರ್ದ್ರಿ. ಎರಡು ಕೊಟ್ಟಿದ್ರೆ ಎರಡು ತಿಳ್ಕೊಡ್ರಿ. ನೆಲಮಟ್ಟದಿಂದ 52 ಮೀಟರ್ ಇದ್ರೆ ಸಮುದ್ರ ಮಟ್ಟದಿಂದ 519.6 ಮೀಟರ್ ಏನಪ್ಪ ಅಂದ್ರೆ ಈ ಅಣೆಕಟ್ಟಿನ ಎತ್ತರ ಇರುವುದನ್ನು ನೋಡ್ತೀವಿ. ಹಾಗಾದ್ರೆ ಈ ಅಣೆಕಟ್ಟಿನ ಉದ್ದ ಯಾವ್ದ್ರಿ? ಈ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಅಣೆಕಟ್ಟು ಐತಿಲ್ರಿ, ಈ ಅಣೆಕಟ್ಟಿನ ಉದ್ದ ಎಷ್ಟೈತಿ ಸರ್ ಅಂತಂದ್ರ ಈ ಅಣೆಕಟ್ಟಿನ ಉದ್ದ ಎಷ್ಟೈತಿ ಅಂದ್ರ ಸುಮಾರು 1565 ಮೀಟರ್. ಎಷ್ಟ್ರಿ? 1565 ಮೀಟರ್ ಏನಂದ್ರ ಈ ಅಣೆಕಟ್ಟಿನ ಉದ್ದ ಇರುವುದನ್ನೇ ನಾವು ಏನ್ ಮಾಡ್ತೀವಿ ಅಂದ್ರ ನಾವು ಇಲ್ಲಿ ನೋಡ್ತೀವಿ ಸರ್. ಇಷ್ಟು ನಮಗೆ ಗೊತ್ತಿರ್ಬೇಕ್ರಿ. ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಅಂತ ನೋಡ್ತೀವಿ. ಹಾಗಾದ್ರೆ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಎಷ್ಟೈತಿ ಅಂದ್ರೆ 123.08 TMC ಅಂತ ಹೇಳ್ಬೇಕ್ರಿ. ಅಥವಾ 123 TMC ಅಂತಾರೆ. 123.08 TMC ಏನಪ್ಪ ಅಂದ್ರೆ ಈ ಒಂದು ಆಲಮಟ್ಟಿ ಅಣೆಕಟ್ಟಿನ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಅಂತ ನೋಡ್ತೀವಿ. ಇದ್ರ ಬೇಸಿಕ್ ಆಗಿ ಏನಪ್ಪ ಅಂದ್ರೆ ಇಷ್ಟು ನಿಮಗೆ ಗೊತ್ತಿರ್ಬೇಕ್ರಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಸುಮಾರು 4,25,000 ಹೆಕ್ಟೇರ್ ಪ್ರದೇಶಕ್ಕೆ. ಎಷ್ಟು ಪ್ರದೇಶಕ್ಕೆ ರೀ? ಹೆಕ್ಟೇರ್ ಅಂತ ನೋಡ್ತೀವಿ. ಆ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸ್ತದ. ಸುಮಾರು 4,25,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸ್ತಕ್ಕಂಥ ಒಂದು ಬೃಹತ್ ಯೋಜನೆ ಯಾವಪ್ಪ ಅಂದ್ರೆ ಆಲಮಟ್ಟಿ ಜಲಾಶಯ ಅಥವಾ ಆಲಮಟ್ಟಿ ಅಣೆಕಟ್ಟು ಅಂತ ನೋಡ್ತೀವಿ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೃಷ್ಣಾ ಮೇಲ್ದಂಡೆ, ಉತ್ತರ ಕರ್ನಾಟಕದ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ನೋಡ್ತೀವಿ. ಆ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಳಗೆ ಈ ಆಲಮಟ್ಟಿ ಅಣೆಕಟ್ಟು, ಆಮ್ಯಾಗ ನಾರಾಯಣಪುರ ಅಣೆಕಟ್ಟು ಐತ್ರಿ, ಆಮ್ಯಾಗ ಚಿಕ್ಕಪಡಿಸಲ್ಗಿ ಡ್ಯಾಮ್ ಅಂತ ನೋಡ್ತೀವಿ, ಹಿಪ್ಪರಿ ಡ್ಯಾಮ್ ಅಂತ ಬರ್ತದ,
ಚಿಕ್ಕಪಡಸಲಗಿ ಬ್ಯಾರೇಜ್ ಅಥವಾ ಚಿಕ್ಕಪಡಸಲಗಿ ಡ್ಯಾಮ್ ಅಂತ ನೋಡ್ತೀವಿ. ಈ ಚಿಕ್ಕಪಡಸಲಗಿ ಡ್ಯಾಮ್ ಅಂತಕ್ಕಂಥದ್ದನ್ನ ಇನ್ನೊಂದು ಹೆಸರಿನಿಂದನೂ ಕರೀತಾರ, ಸಿದ್ದು ನ್ಯಾಮಗೌಡ ಡ್ಯಾಮನು ಅಂತ ಕರೀತಾರ ಅಥವಾ ಸಿದ್ದು ನ್ಯಾಮಗೌಡ ಜಲಾಶಯನು ಅಂತ ಕರೀತಾರ. ಅದ್ರ ನಮ್ಮದು ವಿಶೇಷತೆ ಏನಪ್ಪ ಅಂದ್ರೆ ಚಿಕ್ಕಪಡಸಲಗಿ ಬ್ಯಾರೇಜ್ ಅಥವಾ ಸಿದ್ದು ನ್ಯಾಮಗೌಡ ಬ್ಯಾರೇಜ್ ಏನೈತಲ್ರಿ, ಇದು ಭಾರತದ ಮೊಟ್ಟ ಮೊದಲ ಖಾಸಗಿ ಬ್ಯಾರೇಜ್. ಇದು ಸ್ವಲ್ಪ ಭಾಳ ಸಲ ಕ್ವಶನ್ಸ್ ಕೇಳಿದಾಗ ಗೊತ್ತಿರಲಿ. ಚಿಕ್ಕಪಡಸಲಗಿ ಅಥವಾ ಸಿದ್ದು ನ್ಯಾಮಗೌಡ ಬ್ಯಾರೇಜ್ ಐತಲ್ರಿ, ಇದು ಭಾರತದ ಮೊಟ್ಟ ಮೊದಲ ಖಾಸಗಿ ಬ್ಯಾರೇಜ್ ಅಂತ ನೋಡ್ತೀವಿ. ಯಾಕಂದ್ರೆ ಆ ಭಾಗದಲ್ಲಿ ಜಮಖಂಡಿ ಮುಧೋಳ ಸೈಡ್ ಏನು ಮಾಡಿರ್ತಂದ್ರೆ ಅಲ್ಲಿ ಎಲ್ಲ ರೈತರು ಕೂಡ್ಕೊಂಡು ತಮ್ಮ ಹಣದಿಂದಲೇ ಕೂಡಿಸಿ ಏನು ಮಾಡಿದಾರೆ ಅಂದ್ರೆ ಆ ಒಂದು ಬ್ಯಾರೇಜ್ ಅನ್ನು ನಿರ್ಮಾಣ ಮಾಡಿದಾರೆ. ಅದಕ್ಕೆ ಭಾರತದ ಮೊಟ್ಟ ಮೊದಲ ಖಾಸಗಿ ಬ್ಯಾರೇಜ್ ಯಾವ್ದು ಅಂತ ಕರೀತಾರೆ ಅಂದ್ರೆ ಚಿಕ್ಕಪಡಸಲಗಿ ಬ್ಯಾರೇಜ್ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮಗೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳು ಇದರ ಜೊತೆಗೂ ಸಹ ಏನಪ್ಪ ಅಂದ್ರೆ ಗೊತ್ತಿರಲಿ. ಅದರ ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿಗೆ ಏನೆಂದು ಕರೀತಾರೆ? ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ಸ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತೇಳಿ ಕರೀತಾರೆ ಸರ್. ಇಷ್ಟು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 4, ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಯಾವ ಜಿಲ್ಲೆ ಕಂಡು ಬರುವುದಿಲ್ಲ ಅಂತ ಕೇಳಿದ. ಇಲ್ಲಿ ಕರ್ನಾಟಕವನ್ನ ಆಡಳಿತದ ದೃಷ್ಟಿ ಇಟ್ಕೊಂಡು ಏನ್ರಿ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆ ಅದಾವ್ರಿ? ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಿದಾವೆ? 31 ಜಿಲ್ಲೆಗಳದಾವ. ಎಷ್ಟು ಅದಾವ್ರಿ? 31 ಜಿಲ್ಲೆಗಳದಾವ. 31ನೇ ಜಿಲ್ಲೆ ಯಾವ್ದಪ್ಪ ಅಂದ್ರ ವಿಜಯನಗರ ಅಂತ ನೋಡ್ತೀವಿ. 31ನೇ ಜಿಲ್ಲೆ ಯಾವ್ದ್ರಿ? ವಿಜಯನಗರ. ಈ ವಿಜಯನಗರ ಜಿಲ್ಲೆ ಯಾವ ಜಿಲ್ಲೆಯಿಂದ ಒಡೆದು ಬಂತಂದ್ರೆ ಬಳ್ಳಾರಿ ಅಂತ ನೋಡ್ತೀವಿ. ಯಾವ್ದ್ರಿ? ಬಳ್ಳಾರಿ ಅಂತ ನೋಡ್ತೀವಿ. ಬಳ್ಳಾರಿ ಜಿಲ್ಲೆಯಿಂದ ಒಡೆದು ವಿಜಯನಗರ ಜಿಲ್ಲೆ ಅಂತಂದ್ರೆ ನಿರ್ಮಾಣಗೊಳ್ತದ. ಕರ್ನಾಟಕದ 31ನೇ ಜಿಲ್ಲೆ ಯಾವಪ್ಪ ಅಂದ್ರೆ ವಿಜಯನಗರ ಅಂತೇಳಿ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಾವ, ಗೊತ್ತಿರಲಿ. ಹಾಗಾದ್ರೆ ಈ ಒಟ್ಟು 31 ಜಿಲ್ಲೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಇದು ಆಡಳಿತದ ದೃಷ್ಟಿ ಇಟ್ಕೊಂಡು ಅನುಕೂಲ ಆಗಲಿ ಅನ್ಸಕ್ಕಂಥ ಉದ್ದೇಶದಿಂದಾಗಿ ಈ 31 ಜಿಲ್ಲೆಗಳನ್ನ ಎಷ್ಟು ವಿಭಾಗಗಳೇನಪ್ಪ ಅಂದ್ರ ಅವುಗಳನ್ನ ಕಂದಾಯ ವಿಭಾಗಗಳಾಗಿ ಮಾಡಿದ್ದಾರೆ. ಎಷ್ಟು ಕಂದಾಯ ವಿಭಾಗದ ಒಂದು ವಿಭಾಗ ಅದಾವ ಅಂದ್ರ 4 ಕಂದಾಯ ವಿಭಾಗದವ್ರಿ. ಎಷ್ಟು ಕಂದಾಯ ವಿಭಾಗ ಅದಾವ್ರಿ? 4 ಕಂದಾಯ ವಿಭಾಗ ಅದಾವ. ಒಂದು ಯಾವದಪ್ಪ ಅಂದ್ರ ಒಂದು ಕಂದಾಯ ವಿಭಾಗ ಯಾವ್ದು? ಒಟ್ಟು 4 ಕಂದಾಯ ವಿಭಾಗಗಳು. ಅದ್ರೊಳಗ ಒಂದೇದು ಯಾವಪ್ಪ ಅಂದ್ರ ಬೆಂಗಳೂರು ಕಂದಾಯ ವಿಭಾಗ ಅಂತ ನೋಡ್ತೀವಿ. ಯಾವ್ದ್ರಿ? ಬೆಂಗಳೂರು ಕಂದಾಯ ವಿಭಾಗ ಅಂತೇಳಿ. ನೆಕ್ಸ್ಟ್ ಎರಡನೇದು ಯಾವ್ದಪ್ಪ ಅಂದ್ರ ಮೈಸೂರು ಕಂದಾಯ ವಿಭಾಗ ಅಂತೇಳಿ. ಯಾವ್ದ್ರಿ? ಮೈಸೂರು ಕಂದಾಯ ವಿಭಾಗ ಅಂತ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರ ಬೆಳಗಾವಿ ಕಂದಾಯ ವಿಭಾಗ. ಯಾವ್ದ್ರಿ? ಬೆಳಗಾವಿ ಕಂದಾಯ ವಿಭಾಗ ಅಂತ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂದ್ರ ಇಲ್ಲಿ ವೆರಿ ಇಂಪಾರ್ಟೆಂಟು, ಇದು ನಮ್ಗೆ ಗೊತ್ತಿರಬೇಕು. ಇನ್ನೊಂದು ಕಂದಾಯ ವಿಭಾಗ ಯಾವ್ದ್ರಿ ಸರ? ಇನ್ನೊಂದು ಕಂದಾಯ ವಿಭಾಗ ಯಾವತ್ತಪ್ಪ ಅಂದ್ರ 4ನೇದು ಯಾವತ್ತಪ್ಪ ಅಂದ್ರ ಬೆಳಗಾವಿ ಕಂದಾಗ. ನೆಕ್ಸ್ಟ್ ಕಲಬುರ್ಗಿ. ಯಾವ್ದ್ರಿ? ಕಲಬುರ್ಗಿನೂ ಅಂತ ಕರೀತಾರ, ಅದಕ್ಕೆ ಗುಲ್ಬರ್ಗಾನು ಅಂತ ಏನು ಮಾಡ್ತಾರೆ ಕರೀತಾರ. ಒಟ್ಟು ನಮ್ಮ ಕರ್ನಾಟಕದಲ್ಲಿ 4 ಕಂದಾಯ ವಿಭಾಗ: ಕಲಬುರ್ಗಿ, ಬೆಳಗಾವಿ, ಮೈಸೂರು ಮತ್ತು ಬೆಂಗಳೂರು ಕಂದಾಯ ವಿಭಾಗ ಅಂತ ನೋಡ್ತಾವ. ಬಹಳ ಸೂಕ್ಷ್ಮವಾಗಿ ಏನಪ್ಪ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದ. ಬಹಳ ಸೂಕ್ಷ್ಮವಾಗಿ ಕೇಳ್ತಾನ್ರಿ. ಈಗ ನೋಡ್ರಿ, ಈ ಕಂದಾಯ ವಿಭಾಗಗಳು ನಮ್ಗೆ ಗೊತ್ತದ 4: ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರ್ಗಿ 4 ಗೊತ್ತದವ. ಬಟ್ ಆ 4 ಕಂದಾಯ ವಿಭಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ 31 ಜಿಲ್ಲೆಗಳನ್ನ ಹಂಚಿಕೆ ಮಾಡಿದ್ದಾರೆ. ಅವು ನಮಗೆ ಗೊತ್ತಿರ್ಬೇಕಾಗ್ತದ. ಸ್ವಲ್ಪ ಇಲ್ಲಿ ನೋಡ್ರಿ, ಮ್ಯಾಪ್ ಮುಖಾಂತರವಾಗಿ ನಾವು ಇಲ್ಲಿ ತಿಳ್ಕೊಂತ ಹೋಗೋಣ. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಸರ, ಎಷ್ಟು ಕಂದಾಯ ವಿಭಾಗ ಅದಾವಪ್ಪ ಅಂದ್ರೆ 4 ಕಂದಾಯ ವಿಭಾಗ ಅದಾವ. ಆ 4 ಕಂದಾಯ ವಿಭಾಗನ ನಾವಿಲ್ಲಿ ಮೊದಲು ಬರ್ಕೊಳ್ಳಿ. ಆ 4 ಕಂದಾಯ ವಿಭಾಗ ಮೊದಲು ಬರ್ಕೊಂಡು ಒಂದು ಯಾವ್ದಪ್ಪ ಅಂದ್ರೆ ಬೆಳಗಾವಿ ಕಂದಾಯ ವಿಭಾಗ. ಯಾವ್ದ್ರಿ? ಬೆಳಗಾವಿ ಕಂದಾಯ ವಿಭಾಗ ಅಂತ ನೋಡ್ತೀವಿ. ನೆಕ್ಸ್ಟ್ ಈಚೆ ಕಡೆ ಬರ್ರಿ, ಕಲಬುರ್ಗಿ ಕಂದಾಯ ವಿಭಾಗ. ಇಲ್ಲೊಂದು ಬರ್ಕೊಂಡ್ರಿ, ಕಲಬುರ್ಗಿ. ಹಿಂಗ ನೀವು ಮ್ಯಾಪ್ದೊಳಗು ನೀವು ವರ್ಕ್ ಹಿಂಗೆ ಮಾಡ್ಬೇಕ್ರಿ. ಯಾವ್ದ್ರಿ? ಕಲಬುರ್ಗಿ ಕಂದಾಯ ವಿಭಾಗ ಅಂತ ನೋಡಿ. ಇನ್ನು ಎರಡನೇದು ಯಾವ್ದ್ರಿ? ಕಲಬುರ್ಗಿ ಕಂದಾಯ ವಿಭಾಗ. ಇನ್ನೊಂದು ಯಾವ್ದ್ರಿ? ಬೆಳಗಾವಿ ಕಂದಾಯ ವಿಭಾಗ. ನೆಕ್ಸ್ಟ್ ಇನ್ನೊಂದು ಕಂದಾಯ ವಿಭಾಗ ಯಾವ್ದಪ್ಪ ಅಂದ್ರೆ ನಾವು ಇಲ್ಲಿ ಬೆಂಗಳೂರು ಕಂದಾಯ ವಿಭಾಗ ಅಂತ ನೋಡ್ತೀವಿ. ಯಾವ್ದ್ರಿ? ಬೆಂಗಳೂರು. ಕಂಪಲ್ಸರಿ ಗೊತ್ತಿರ್ಬೇಕ್ರಿ, ಬೆಂಗಳೂರು ಕಂದಾಯ ವಿಭಾಗ. ನೆಕ್ಸ್ಟ್ ಇನ್ನೊಂದು ಕಂದಾಯ ವಿಭಾಗ ಐತ್ರಿ. ಒಟ್ಟು ಟೋಟಲ್ ಎಷ್ಟು ಅದಾವ್ರಿ? 4 ಕಂದಾಯ ವಿಭಾಗದ. ಇನ್ನೊಂದು ಏನಲ್ರಿ ನಿಮ್ಗೆ? ಮೈಸೂರು ಕಂದಾಯ ವಿಭಾಗ. ಯಾವ್ದ್ರಿ? ಮೈಸೂರು ಕಂದಾಯ ವಿಭಾಗ. ಇದು ಗೊತ್ತಿರಲ್ರಿ. ಇಷ್ಟು 4 ಕಂದಾಯ ವಿಭಾಗ ಅದಾವ. ಈ 4 ಕಂದಾಯ ವಿಭಾಗಗಳಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಏನ್ರಿ? 4 ಕಂದಾಯ ವಿಭಾಗಗಳಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಇಲ್ಲಿ ಜಿಲ್ಲೆಗಳನ್ನು ಕೇಳ್ತಾನ. ಹಾಗಾದ್ರೆ ಈ ನಾವು ಕರ್ನಾಟಕದ ಅತ್ಯಂತ ದೊಡ್ಡದಾದ ಕಂದಾಯ ವಿಭಾಗ ಅಂದ್ರೆ ಬೆಂಗಳೂರು ಕಂದಾಯ ವಿಭಾಗ. ಈ ಬೆಂಗಳೂರು ಕಂದಾಯ ವಿಭಾಗ ಏನೈತಲ್ರಿ, ಇದರಲ್ಲಿ ಎಷ್ಟು ಜಿಲ್ಲೆಗಳದಾವಪ್ಪ ಅಂದ್ರೆ 9 ಜಿಲ್ಲೆಗಳದಾವ. ಎಷ್ಟು ಜಿಲ್ಲೆಗಳದಾವ್ರಿ? 9 ಜಿಲ್ಲೆಗಳದಾವ. ನೆಕ್ಸ್ಟ್ ಅತ್ಯಂತ ದೊಡ್ಡದಾದ 2ನೇ ಕಂದಾಯ ವಿಭಾಗ ಅಂದ್ರೆ ಮೈಸೂರು.
ಮೈಸೂರೊಳಗೆ ಎಷ್ಟು ಜಿಲ್ಲೆಗಳದಾವಪ್ಪ ಅಂದ್ರೆ 8 ಜಿಲ್ಲೆಗಳದಾವ. ನೆಕ್ಸ್ಟ್ ಕಲಬುರಗಿ ಕಂದಾಯ ವಿಭಾಗದಲ್ಲಿ 7 ಜಿಲ್ಲೆಗಳು. ನೆಕ್ಸ್ಟ್ ಬೆಳಗಾವಿ ಕಂದಾಯ ವಿಭಾಗದಲ್ಲಿ 7 ಜಿಲ್ಲಾ ಅದಾವೆ. ಟೋಟಲ್ ಒಟ್ಟು ಎಷ್ಟು ಜಿಲ್ಲಾ ಅದಾವಪ್ಪ ಅಮ್ಮ ನೋಡ್ರಿ. ಕಲಬುರಗಿ ಕಂದಾಯ ವಿಭಾಗದಲ್ಲಿ ಮೊದಲು 6 ಇದ್ದು, ಯಾಕಂದ್ರೆ ಬಳ್ಳಾರಿ ಇಲ್ಲಿ ಕೊಟ್ಟೆಲ್ ನೋಡ್ರಿ, ಅವರು ಇಲ್ಲಿ ಕೊಟ್ಟೆಲ್ ಇದು ಮ್ಯಾಪ್ ಡಿವೈಡೇಷನ್ ಮಾಡಿಲ್ಲ, ಇರಲಿ ಅದು ನಮ್ಗೆ ಗೊತ್ತಿರಲಿ. ಮ್ಯಾಪ್ ಇಲ್ಲಿ ಡಿವೈಡ್ ಮಾಡಿಲ್ಲ, ಅದು ನಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಮಾಡ್ಕೊಳ್ಳೋ ನಾವು ಬಳ್ಳಾರಿಯಿಂದ ಹೊಡೆದು ಏನು ಮಾಡಿದ್ರು ಸರ, ಬಳ್ಳಾರಿಯಿಂದ ಹೊಡೆದು ಏನು ಮಾಡಿದ್ರಪ್ಪ ಅಂದ್ರೆ ವಿಜಯನಗರವನ್ನು ನಿರ್ಮಾಣ ಮಾಡಿದ್ರು. ಆ ವಿಜಯನಗರವು ಸಹ ಏನಪ್ಪ ಅಂದ್ರೆ ಪ್ರಸ್ತುತ ಯಾವುದ್ರೊಳಗೆ ಬರ್ತದೆ ಅಂದ್ರೆ ಸರ, ಪ್ರಸ್ತುತ ಎಲ್ಲೈತ್ರಿ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಯಾವ ಜಿಲ್ಲೆಗಳದಾವು? ಒಂದು ಯಾವಪ್ಪ ಅಂದ್ರೆ ಬೀದರ್ ಐತ್ರಿ, ಒಂದು ಯಾವ್ದ್ರಿ ಬೀದರು. ನೆಕ್ಸ್ಟ್ ಎರಡನೇದು ಯಾವಪ್ಪ ಅಂದ್ರೆ ಇಲ್ಲಿ ಕಲಬುರಗಿ ಅಂತ ನೋಡ್ತೀವಿ. ನೆಕ್ಸ್ಟ್ ಯಾವ್ದ್ರಿ ಯಾದಗಿರಿ. ನೆಕ್ಸ್ಟ್ ಯಾವ್ದ್ರಿ ರಾಯಚೂರು. ನೆಕ್ಸ್ಟ್ ಯಾವ್ದ್ರಿ ಇಲ್ಲಿ ಬಳ್ಳಾರಿ ಆದ ನಂತರ ಯಾವ್ದ್ರಿ ವಿಜಯನಗರ. ಹೌದ್ರಿ, 1, ನೆಕ್ಸ್ಟ್ 2, ನೆಕ್ಸ್ಟ್ 3, ನೆಕ್ಸ್ಟ್ 4, 5, ನೆಕ್ಸ್ಟ್ 6. ಇನ್ನೊಂದು ಯಾವಪ್ಪ ಅಂದ್ರೆ ಕಲಬುರಗಿ ನೋಡ್ರಿ ಎಲ್ಲಿ. ನೆಕ್ಸ್ಟ್ ಇಲ್ಲೊಂದು ಐತಿ ನೋಡ್ರಿ, ಯಾವ್ದ್ರಿ ಕೊಪ್ಪಳ ಐತ್ರಿ, ಇದು 7. ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಬೇಕು, ಇಲ್ಲೇ ಬರೀ ಅವಶ್ಯಕತೆ ಇಲ್ಲ, ಇದಕ್ಕೆ ನೋಡ್ಕೊಂತ ಹೋಗ್ರಿ. ಬೀದರ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ 7 ಜಿಲ್ಲೆಗಳು ಏನಪ್ಪ ಅಂದ್ರೆ ಯಾವ ಕಂದಾಯ ವಿಭಾಗ ರೀ? ಕಲಬುರಗಿ ಕಂದಾಯ ವಿಭಾಗದೊಳಗೆ ಕಂಡು ಬಂದ್ರೆ. ಈಚೆ ಕಡೆ ನೋಡ್ರಿ, ಇಲ್ಲಿ ಬೆಳಗಾವಿ ಕಂದಾಯ ವಿಭಾಗ ಅಂತ ನೋಡ್ತೀವಿ. ಬೆಳಗಾವಿ ಕಂದಾಯ ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಯಾವ್ದು ನೋಡ್ರಿ? ಒಂದು ವಿಜಯಪುರ ಬೆಳಗಾವಿ ಕಂದಾಯ ವಿಭಾಗದೊಳಗೆ ಐತಿ. ನೆಕ್ಸ್ಟ್ ಯಾವ್ದ್ರಿ ಬಾಗಲಕೋಟೆ. ನೆಕ್ಸ್ಟ್ ಯಾವ್ದ್ರಿ ಬೆಳಗಾವಿ. ನೆಕ್ಸ್ಟ್ ಗದಗ ಆದ ನಂತರ ಏನಪ್ಪ ಅಂದ್ರೆ ಧಾರವಾಡ ಮತ್ತು ಹುಬ್ಬಳ್ಳಿ ಧಾರವಾಡ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಯಾವ್ದ್ರಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ. ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಯಾವ್ದ್ರಿ ಇಲ್ಲಿ ಸರ್ ಗೊತ್ತಿರ್ಬೇಕು ರೀ, ಹಾವೇರಿ ಅಂತೇಳಿ. 1, 2, 3, 4, 5, 6, 7 ಇವು ಬೆಳಗಾವಿ. ಉತ್ತರ ಕನ್ನಡ, ಹಾವೇರಿ, ಧಾರವಾಡ, ಗದಗ, ಬೆಳಗಾವಿ, ಬಾಗಲಕೋಟೆ ಮತ್ತೆ ವಿಜಯಪುರ ಈ 7 ಜಿಲ್ಲೆಗಳು ಯಾವ ಕಂದಾಯ ವಿಭಾಗದವ್ರಂದ್ರೆ ಬೆಳಗಾವಿ ಕಂದಾಯ ವಿಭಾಗದಲ್ಲಿ ಕಂಡು ಬರ್ತವೆ. ಇದಕ್ಕೆ ಕೋಡ್ ಗಿಡ ಏನು ಮಾಡಕ್ಕೆ ಹೋಗ್ಬೇಡಿ, ಡೈರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಉತ್ತರ ಕನ್ನಡ, ಹಾವೇರಿ, ಧಾರವಾಡ, ಗದಗ, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಈ 7 ಜಿಲ್ಲೆಗಳು ಬೆಳಗಾವಿ ಕಂದಾಯ ವಿಭಾಗ ಬರ್ತಾವೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೈಸೂರು ಕಂದಾಯ ವಿಭಾಗ ಅಂತ ನೋಡ್ತೀವಿ. ಮೈಸೂರು ಕಂದಾಯ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳು ನೋಡ್ರಿ ಯಾವಪ್ಪ ಅಂದ್ರೆ, ಒಂದು ಯಾವಪ್ಪ ಅಂದ್ರೆ ಶಿವಮೊಗ್ಗ ಬರೋದಿಲ್ರಿ, ಉಡುಪಿ ಐತಿ. ಆಮ್ಯಾಗ ದಕ್ಷಿಣ ಕನ್ನಡ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಕೊಡಗು. ನೆಕ್ಸ್ಟ್ ಯಾವ್ದ್ರ ಮೈಸೂರು. ನೆಕ್ಸ್ಟ್ ಚಾಮರಾಜನಗರ. ನೆಕ್ಸ್ಟ್ ಇದ್ರೊಳಗೆ ಮಂಡ್ಯನೂ ಐತ್ರಿ. ನೆಕ್ಸ್ಟ್ ಯಾವ್ದ್ರಿ ಹಾಸನ ಆದ್ಮ್ಯಾಗ ಏನಂತಾರೆ ಚಿಕ್ಕಮಗಳೂರು. ಒಟ್ಟು 8 ಜಿಲ್ಲೆಗಳದಾವ. ಉಡುಪಿ 1, 2, 3, 4, 5, 6, 7, 8 ಹೌದ್ರಿ. ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಚಾಮರಾಜನಗರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಈ 8 ಜಿಲ್ಲೆಗಳು ಯಾವುದ್ರೊಳಗದಾವ್ರಿ ಸರ್ ಅಂತಂದ್ರೆ ಮೈಸೂರು ಜಿಲ್ಲೆ ಒಳಗದಾವ. ಇನ್ನು ಉಳಿದಿರ್ತಕ್ಕಂಥ 9 ಜಿಲ್ಲೆಗಳು ಎದ್ರೊಳಗೆ ಬರ್ತಾವ್ರಿ. ಆ ಉಳಿದಿರ್ತಕ್ಕಂಥ 9 ಜಿಲ್ಲೆಗಳು ಆಟೋಮೆಟಿಕ್ ಆಗಿ ಎಲ್ಲಿ ಹಂಚಿಕೆ ಆಗಿದಾವ್ರಿ? ಬೆಂಗಳೂರು ಒಳಗ್ರಿ. ಆ 9 ಜಿಲ್ಲೆಗಳು ಯಾವ ನೋಡ್ರಿ? ಒಂದು ಯಾವ್ದಪ್ಪ ಅಂದ್ರೆ ದಾವಣಗೆರೆ. ಆಮ್ಯಾಗ ಏನಪ್ಪ ಅಂದ್ರೆ ಚಿತ್ರದುರ್ಗ. ನೆಕ್ಸ್ಟ್ ಇನ್ನೊಂದು ಯಾವ್ದ್ರಿ ಶಿವಮೊಗ್ಗ ಆದ ನಂತರ ಏನಪ್ಪ ಅಂದ್ರೆ ಶಿವಮೊಗ್ಗ, ಒಂದು ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ. ನೆಕ್ಸ್ಟ್ ಯಾವ್ದ್ರಿ ತುಮಕೂರು. ಆಮ್ಯಾಗ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ ಒಂದು ಹೌದ್ರಿ. ರಾಮನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಈ 9 ಜಿಲ್ಲೆಗಳು ಯಾವ ಕಂದಾಯ ವಿಭಾಗದಲ್ಲಿ ಹಂಚಿಕೆ ಆಗಿದೆ ಸರ್ ಅಂದ್ರೆ ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಜಿಲ್ಲೆಗಳು ಅಂತ ನೋಡ್ತೀವಿ. ಮಸ್ಟ್ ಆ್ಯಂಡ್ ಶುಡ್ ನೀವು ಏನಪ್ಪ ಅಂದ್ರೆ ಕಂಪಲ್ಸರಿ ಬರ್ಕೊಂಡು ಮ್ಯಾಪ್ದೊಳಗೆ ರೆಡಿ ಮಾಡ್ಕೊಂಡು ಮಾಡ್ಕೊಳ್ರಿ. ಯಾವ ಜಿಲ್ಲೆ ಯಾವ ಕಂದಾಯ ವಿಭಾಗದಲ್ಲಿ ಹಂಚಿಕೆ ಆಗಿದೆ ಅನ್ನೋದ ನೀವು ಕರೆಕ್ಟಾಗಿ ಬರೋದ್ ಕ್ಯಾಸ್ ನೆನ್ಪಿಟ್ಕೊಂಡ್ರೆ ನೆನ್ಪೊಳಂಗಿಲ್ಲ ರೀ. ನೀವು ಮ್ಯಾಪ್ ಕರ್ನಾಟಕ ಮ್ಯಾಪ್ದೊಳಗೆ ಅವ್ನು ಏನು ಮಾಡ್ಕೋಬೇಕು, ಕರೆಕ್ಟಾಗಿ ಮಾಡ್ಕೋಬೇಕ್ರಿ. ಅಂದ್ರೆ ಏನಪ್ಪ ಅಂದ್ರೆ ನೆನಪು ಉಳಿತಾವ್ರಿ ಸರ್. ಓಕೆ, ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಗೊತ್ತಿರ್ಬೇಕ್ರಿ. ಸೊ ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, ಇದು ಕರೆಕ್ಟ್ ಆನ್ಸರ್ ಯಾವ್ದು ಗೊತ್ತಿರ್ಬೇಕ್ರಿ. ಇಲ್ಲಿ ನಾವು ಈಗಾಗಲೇ ನಾವು ತಿಳ್ಕೊಂಡಿವಿ ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಯಾವ ಜಿಲ್ಲೆಗಳು ಕಂಡು ಬರುವುದಿಲ್ಲ ಅಂತ ಕೇಳ ಸರ್. ಈಗಾಗಲೇ ನೋಡಿದೀವಿ, ಅಲ್ಲೇ ನೋಡಿದೀವಿ ಕಂದಾಯ ವಿಭಾಗ ಕೋಲಾರ ಐತಿ. ಹೌದ್ರಿ, ಯಾವ್ದೈತ್ರಿ? ಕೋಲಾರ ಐತಿ. ಕೋಲಾರ ಇದ್ರೊಳಗೆ ಐತ್ರಿ. ಆಮ್ಯಾಗ ಏನಪ್ಪ ಅಂದ್ರೆ ಮಂಡ್ಯ, ತುಮಕೂರು, ದಾವಣಗೆರೆ ಅಂತ ಕೇಳ. ಮಂಡ್ಯ ಇದು ಯಾವ ಕಂದಾಯ ವಿಭಾಗದಲ್ಲಿ ಬರ್ತದೆ ಸರ್? ಮೈಸೂರು ಕಂದಾಯ ವಿಭಾಗದಲ್ಲಿ ಬರ್ತದ. ಇದಕ್ಕೆ ಸರಿಯಾದ ಆನ್ಸರ್ ಸರ್, ಸರಿಯಾದ ಆನ್ಸರ್ ಬರುವುದಿಲ್ಲ ಅಂತ ಕೇಳಿದನ. ಕೋಲಾರ, ತುಮಕೂರು, ದಾವಣಗೆರೆ ಇವು ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಬಂದ್ರೆ ಮಂಡ್ಯ ಏನಪ್ಪ ಅಂದ್ರೆ ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಬರುವುದಿಲ್ಲ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಆನ್ಸರ್. ನೋಡ್ರಿ, ಕ್ವಶನ್ಸ್ ಭಾಳ ನಿಮಗೆ ಸಿಲ್ಲಿ ಅನಿಸ್ಬೋದು, ಬಟ್ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿ ಅಂದ್ರೆ ಭಾಳ ಬೆನಿಫಿಟ್ ಅದಾವ್ರು, ಕರೆಕ್ಟಾಗಿ ತಿಳ್ಕೊಡ್ರಿ.
ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಯಾವ ವರ್ಷ ಹುಲಿ ಯೋಜನೆಯನ್ನು ಜಾರಿಗೆ ತರಲಾಯಿತು ಅಂತ ಕೇಳಿದಾನೆ. ಈ ಕೆಳಗಿನ ಯಾವ ವರ್ಷ ಹುಲಿ ಯೋಜನೆಯನ್ನು ಜಾರಿಗೆ ತರಲಾಯಿತು ಅಂತ ಕೇಳಿದ ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿರಿ. ನಾವು ಇಲ್ಲಿ ಹುಲಿ ಯೋಜನೆ ಅಂತ ನೋಡ್ತೀವಿ. ಯಾವ ಯೋಜನೆ ರೀ? ಹುಲಿ ಯೋಜನೆ ಅಂತ ಕಂಡು ಬರ್ತದ. ನಾವು ಭಾಳ ಇಂಪಾರ್ಟೆಂಟ್ ಇದನ್ನ ನೆಕ್ಸ್ಟ್ ಎಕ್ಸಾಮ್ದಾಗ ಅಂತ ಕೇಳ್ತಾನೆ ಹುಲಿ ಯೋಜನೆ ಅಂತೇಳಿ. ಯಾಕೆ ಕೇಳ್ತಾನೆ ಅನ್ನೋದು ನಿಮ್ಗೆ ಹೇಳ್ತೇನೆ ನೋಡ್ರಿ. ಈಗ ಪ್ರತಿ 4 ವರ್ಷಕ್ಕೊಮ್ಮೆ ಹುಲಿ ಗಣತಿಯನ್ನು ಮಾಡಲಾಗ್ತದ. 2024ರಲ್ಲಿ 2023ರಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಹುಲಿ ಗಣತಿಯನ್ನು ಮಾಡಿದಾರ. ಆ ಒಂದು ಆಧಾರ ಇಟ್ಕೊಂಡು ಅದರ ಪೂರಕವಾಗಿರ್ತಕ್ಕಂಥ ನೋಡ್ರಿ, ನಾವು ಏನು ಮಾಡ್ತೀವಿ ಸ್ಟಡಿ ಮಾಡೋ ಸಂದರ್ಭದಲ್ಲಿ ಹುಲಿ ಯೋಜನೆ ಅಂದ್ಕೊಳ್ಳಿ, ಭಾರತದೊಳಗೆ ಎಷ್ಟು ಹುಲಿ ಅದಾವು, ಯಾವ ರಾಜ್ಯ ಹೆಚ್ಚ, ಯಾವ ರಾಜ್ಯ ಕಡಿಮೆ, ಯಾವ ರಾಜ್ಯ ನಮ್ಮ ಕರ್ನಾಟಕದ ಅಷ್ಟು ಹಿಂಗೆ ಮಾಡ್ತಿರೋದು. ಅದಕ್ಕೆ ಹಿಂದಿನ ಪೂರಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಮಾಹಿತಿಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ನಿಮ್ಗೆ ಗೊತ್ತಿರಲಿ. ಹುಲಿ ಯೋಜನೆ ಜಾರಿಗೆ ಬಂದಿದ್ದು ಯಾವಪ್ಪ ಅಂದ್ರೆ 1973 ಅಂತ ನೋಡ್ತೀವಿ. ಭಾಳ ಯೋಜನೆಗಳು ಜಾರಿ ತೊಗೊಂಡಿದ್ದಾರೆ. ಹುಲಿ ಯೋಜನೆ ಐತಿ, ಹೌದ್ರಿ. ಆಮೇಲೆ ಏನಪ್ಪ ಅಂದ್ರೆ ಸಿಂಹ ಯೋಜನೆ ಅಂತ ನೋಡ್ತೀವಿ, ಹೌದ್ರಿ. ಸಿಂಹ ಯೋಜನೆ ನಂತರ ಏನಪ್ಪ ಸಿಂಹ ಯೋಜನೆ, ಕಸ್ತೂರಿ ಕೃಷ್ಣ ಜಿಂಕೆ ಯೋಜನೆ, ಕಸ್ತೂರಿ ಜಿಂಕೆ ಯೋಜನೆ ಅಂತ ನೋಡ್ತೀವಿ. ಕಸ್ತೂರಿ ಜಿಂಕೆ ಯೋಜನೆ ಅಂತ ಬರ್ತದ. ನೆಕ್ಸ್ಟ್ ಕಸ್ತೂರಿ ಜಿಂಕೆ ಯೋಜನೆ. ನೆಕ್ಸ್ಟ್ ಯಾವುದ್ರಿ? ಮೊಸಳೆ ಯೋಜನೆ. ಯಾವುದ್ರಿ? ಮೊಸಳೆ ಯೋಜನೆ ಅಂತ ನೋಡ್ತೀವಿ. ಮೊಸಳೆ ಯೋಜನೆ ಅಂತ ಬರ್ತದ. ಮೊಸಳೆ ಯೋಜನೆ ಅಂತ ನೋಡ್ತೀವಿ. ನೆಕ್ಸ್ಟ್ ಯಾವ್ದಾರ ಆನೆ ಯೋಜನೆ ಅಂತ ನೋಡ್ತೀವಿ. ಯಾವುದ್ರಿ? ಆನೆ ಯೋಜನೆ ಅಂತ ಬರ್ತದ. ನೆಕ್ಸ್ಟ್ ಆಮ್ಯಾಗ ಕೆಂಪು ಪಾಂಡ ಯೋಜನೆ. ಕೆಂಪು ಪಾಂಡ ಯೋಜನೆ ಅಂತ ಬರ್ತದ. ನೆಕ್ಸ್ಟ್ ಆಲಿವ್ ರೀಡ್ಲೆ ಆಮೆ ಅಂತ ಬರ್ತದ. ಆಲಿವ್ ರೀಡ್ಲೆ ಆಮೆ ಅಂತ ನೋಡ್ತೀವಿ. ಆಲಿವ್ ರೀಡ್ಲೆ ಆಮೆ ಅಂತೇಳಿ ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ಗ್ಯಾಲಪಗೋಸ್ ದ್ವೀಪ ಅಂದ್ರೆ ಭಾರತದ ಒಡಿಶಾ ರಾಜ್ಯಕ್ಕೆ ಏನಪ್ಪ ಅಂದ್ರೆ ತಮ್ಮ ಸಂತಾನಾಭಿವೃದ್ಧಿಗೆ ಬಂದಿರತಕ್ಕಂಥ ಆಲಿವ್ ರೀಡ್ಲೆ ಆಮೆ ಯೋಜನೆ ಅಂತ ನೋಡ್ತೀವಿ. ನೆಕ್ಸ್ಟ್ ಡಾಲ್ಫಿನ್ ಯೋಜನೆ ಅಂತ ನೋಡ್ತೀವಿ. ಯಾವುದ್ರಿ? ಡಾಲ್ಫಿನ್ ಯೋಜನೆ ಅಂತ ಬರ್ತದ. ನೆಕ್ಸ್ಟ್ ಆನೆ ಯೋಜನೆ ಅಂತ ನೋಡ್ತೀವಿ. ಚಿರತೆ ಯೋಜನೆ ಅಂತ ನೋಡ್ತೀವಿ. ಯಾವುದ್ರಿ? ಚಿರತೆ ಯೋಜನೆ ಅಂತ ಬರ್ತದ, ಹೌದ್ರಿ. ನೆಕ್ಸ್ಟ್ ಹಿಮ ಚಿರತೆ ಯೋಜನೆ ಅಂತ ನೋಡ್ತೀವಿ. ಯಾವುದ್ರಿ? ಹಿಮ ಚಿರತೆ ಯೋಜನೆ ಅಂತ ನೋಡ್ತೀವಿ ಸರ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಹಿಮ ಚಿರತೆ ಯೋಜನೆ, ರಣಹದ್ದು ಯೋಜನೆ ಯೋಜನೆ ಅಂತ ನೋಡ್ತೀವಿ, ಹೌದ್ರಿ. ರಣಹದ್ದುಗಳ ಯೋಜನೆ ಇವೆಲ್ಲ ಸಂರಕ್ಷಣೆ ಮಾಡುವ ಉದ್ದೇಶದಿಂದಾಗಿ ಯೋಜನೆಗಳನ್ನ ಜಾರಿ ತೊಗೊಂಡಿದ್ದಾರೆ. ಹಾಗಾದ್ರೆ ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ಹುಲಿ ಯೋಜನೆ ಜಾರಿ ಬಂದು 1973 ಒಳಗೆ. ಹಾಗಾದ್ರೆ ಸಿಂಹ ಯೋಜನೆ 1972ರಲ್ಲಿ. ಇನ್ನು ಕಸ್ತೂರಿ ಜಿಂಕೆ ಯೋಜನೆ 1974 ಅಂತ ನೋಡ್ತೀವಿ. ಮೊಸಳೆ ಯೋಜನೆ 1975. ನೆಕ್ಸ್ಟ್ ಆನೆ ಯೋಜನೆ 1992. ನೆಕ್ಸ್ಟ್ ಕೆಂಪು ಪಾಂಡ ಯೋಜನೆ 1966. ನೆಕ್ಸ್ಟ್ ಆಲಿವ್ ರೀಡ್ಲೆ ಯೋಜನೆ 1975. ಆಲಿವ್ ರೀಡ್ಲೆ ಆಮೆ ಯೋಜನೆ ಜಾರಿ ತೊಗೊಂಡ್ರೆ ಯಾವಾಗಪ್ಪ ಅಂದ್ರೆ 1975 ಅಂತ ನೋಡ್ತೀವಿ. 1975 ಆಲಿವ್ ರೀಡ್ಲೆ ಆಮೆ ಯೋಜನೆ 1975. ನೆಕ್ಸ್ಟ್ ಡಾಲ್ಫಿನ್ ಯೋಜನೆ ಅಂತ ನೋಡ್ತೀವಿ 1982. ನೆಕ್ಸ್ಟ್ ಚಿರತೆ ಯೋಜನೆ 2005 ಚಿರತೆ ಯೋಜನೆ. ಇನ್ನು ಹಿಮ ಚಿರತೆ ಯೋಜನೆ 2009. ಯಾವಾಗ್ರಿ? ಹಿಮ ಚಿರತೆ ಯೋಜನೆ 2009. ರಣಹದ್ದು ಯೋಜನೆ 2006. ಯಾವಾಗ್ರಿ? 2006 ಅಂತ ನೋಡ್ತೀವಿ ನೋಡಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಗೇಂಡಾಮೃಗ ಯೋಜನೆ ಅಂತ ಕಂಡು ಬರ್ತದೆ. ಯಾವ ಯೋಜನೆ? ಗೇಂಡಾಮೃಗ ಯೋಜನೆ ಅಂತ ನೋಡ್ತೀವಿ 1987ರಲ್ಲಿ. ಯಾವಾಗ್ರಿ? ಇವೆಲ್ಲ ಗೊತ್ತಿರ್ಬೇಕು. ಇಷ್ಟೆಲ್ಲ ಡಾಟಾಗಳು, ಇಷ್ಟೆಲ್ಲ ಯೋಜನೆಗಳು ನಮಗೆ ಗೊತ್ತಿದ್ವು ಅಂದ್ರೆ 1 ಮಾರ್ಕ್ಸ್ ಅಂತ ಮುಂಬರ್ತಕ್ಕಂಥ VA ಎಕ್ಸಾಮ್ ಇರ್ಬೋದು, PDO ಎಕ್ಸಾಮ್ ಇರ್ಬೋದು, KS ಎಕ್ಸಾಮ್ದೊಳಗೆ ಇದ್ರ ಮ್ಯಾಗ ಒಂದು ಕ್ವಶನ್ಸ್ ಕೇಳ್ತಾನೆ ನೋಡ್ರಿ. ಎಷ್ಟು ಗೊತ್ತಾಯ್ತು ನಿಮ್ಗೆ? ಹಾಗಾದ್ರೆ ಇಲ್ಲಿ ಏನು ಕೇಳಿದ? ಹುಲಿ ಯೋಜನೆ ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೇಳಿದ. ನಮ್ಗೆ ಇಲ್ಲಿ ಆನ್ಸರ್ ಸಿಕ್ತು 1975. ಹೌದು, 1973. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವಪ್ಪ ಅಂದ್ರೆ 1973 ಐತಪ್ಪ ಅಂದ್ರೆ ಹುಲಿ ಯೋಜನೆ ಜಾರಿಗೆ ತರಲಾಯಿತು. ಹಾಗಾದ್ರೆ ಇದ್ರ ಜೊತೆಗೆ ಗೊತ್ತಿರಬೇಕು, ಹುಲಿ ಯೋಜನೆ ಜಾರಿಗೆ ಬಂದದ್ದು 1973. ಆ ಹುಲಿ ಯೋಜನೆ 1973ರಲ್ಲಿ ಜಾರಿಗೆ ಬಂತು. ಆದ್ರೆ ಆ ಹುಲಿ ಯೋಜನೆ ಜಾರಿಗೆ ತರುವಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಿತ್ತಪ್ಪ ಅಂದ್ರೆ ಸಿಂಹ ಇತ್ತು ಸರ್. ಯಾವುದಿತ್ರಿ? ಸಿಂಹ ಇತ್ತು. ಆ ಸಿಂಹವನ್ನ ಯಾವಾಗ ಹುಲಿ ಯೋಜನೆ ಜಾರಿಗೆ ತಗೊಂಬಂದ್ರು, ಆ ಹುಲಿ ಯೋಜನೆ ಸ್ಮರಣಾರ್ಥಕವಾಗಿ ಭಾರತದಲ್ಲಿ ಹುಲಿಗಳ ಸಂತತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಏನ್ ಮಾಡಿದ್ರಪ್ಪ ಅಂದ್ರೆ ಸಿಂಹವನ್ನ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ತೆಗೆದು ಹುಲಿಯನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ಮಾಡ್ಕೊಂಡ್ರು. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಈ ಒಂದು ಯೋಜನೆಯನ್ನ ಯಾಕೆ ಜಾರಿಗೆ ತಂದ್ರು ಅನ್ನೋದನ್ನು ಕೆಲವೊಂದಷ್ಟು ಮಾಹಿತಿ ನಿಮಗೆ ಗೊತ್ತಿರ್ಬೇಕು. ಯಾಕಂದ್ರೆ ಭಾರತದಲ್ಲಿ ಏನಾಯ್ತಪ್ಪ ಅಂದ್ರೆ ಸರ
ಹುಲಿಗಳ ಸಂತತಿ ಕಡಿಮೆ ಆಗ್ತಾ ಬಂತು. 19ನೇ ಶತಮಾನಕ್ಕಿಂತ ಪೂರ್ವದಲ್ಲಿ 19ಕ್ಕಿಂತ ಶತಮಾನದ ಪೂರ್ವದಲ್ಲಿ ನಮ್ಮ ಭಾರತದಲ್ಲಿ 40,000ಕ್ಕಿಂತ ಹೆಚ್ಚು ಹುಲಿಗಳಿದ್ದು ಅಂತ್ರಿ. 19ನೇ ಶತಮಾನಕ್ಕಿಂತ ಹಿಂದೆ ನಮ್ಮ ಭಾರತದಲ್ಲಿ ಎಷ್ಟು ರೀ 40,000ಕ್ಕಿಂತ ಹೆಚ್ಚು ಏನಪ್ಪ ಅಂದ್ರೆ ಹುಲಿಗಳ ಸಂತತಿ ಇತ್ತು. ಬಟ್ ನಂತರದ ದಿನಮಾನಗಳಲ್ಲಿ ಹುಲಿಗಳ ಸಂತತಿ ಕಡಿಮೆ ಆಗ್ತಾ ಬಂತು. ಹುಲಿಗಳನ್ನ ಸಂರಕ್ಷಣೆ ಮಾಡಬೇಕು, ಹುಲಿಗಳ ಸಂತಾನ ಅಭಿವೃದ್ಧಿ ಮಾಡಬೇಕು, ಅವುಗಳನ್ನ ಉಳಿವಿಗೆ ಮುಂದಿನ ಒಂದು ಪೀಳಿಗೆಗೆ ಅವುಗಳನ್ನ ಕಾದಿರಿಸಬೇಕು ಅಂತ ತಿಳ್ಕೊಂಡ್ಬಿಟ್ಟು ಏನು ಮಾಡಿದ್ರಪ್ಪ ಅಂದ್ರೆ ಹುಲಿ ಯೋಜನೆ 1973 ಏಪ್ರಿಲ್ ಯಾವಾಗ ಸರ ಏಪ್ರಿಲ್ 1ರಂದು ಏನು ಮಾಡ್ತಾರಪ್ಪ ಅಂದ್ರೆ ಈ ಯೋಜನೆನ ಜಾರಿ ತೊಗೊಂಬರ್ತಾರೆ. ಏಪ್ರಿಲ್ 1 1973 ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವುದನ್ನು ನಾವು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದನ್ನ ನಿಮಗೆ ಏನಪ್ಪ ಅಂದ್ರೆ ಗೊತ್ತಿರ್ಬೇಕು. ಹಾಗಾದ್ರೆ ಪ್ರತಿ ವರ್ಷ ಏನಪ್ಪ ಅಂದ್ರೆ ಹುಲಿಗಣತಿಯನ್ನು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಹುಲಿಗಣತಿ ನೋಡ್ತೀವಿ ಸರ್. ಪ್ರತಿ ವರ್ಷ ನಾವು ಹುಲಿಗಣತಿಯನ್ನು ಮಾಡ್ತೀವಿ. ಹಾಗಾದ್ರೆ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಹುಲಿಗಣತಿಯನ್ನು ಮಾಡಲಾಗುತ್ತದೆ? ಪ್ರತಿ 4 ವರ್ಷಕ್ಕೆ ಒಮ್ಮೆ. ಪ್ರತಿ 4 ವರ್ಷಕ್ಕೊಮ್ಮೆ ಹೆಂಗೆ ನಾವು ನಮ್ದು ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಹೆಂಗೆ ಮಾಡ್ತಾರಲ್ಲ ಸರ, ಹಂಗೆ ಪ್ರತಿ 4 ವರ್ಷಕ್ಕೊಮ್ಮೆ ಏನಪ್ಪ ಅಂದ್ರೆ ಹುಲಿಗಣತಿಯನ್ನು ಮಾಡ್ತಾರೆ. ಎಷ್ಟು ವರ್ಷಕ್ಕೊಮ್ಮೆ? 4 ವರ್ಷಕ್ಕೊಮ್ಮೆ ಹುಲಿಗಣತಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಲಿಗಣತಿಯನ್ನು ಯಾವಾಗ ಮಾಡಲಿತ್ತು? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಲಿಗಣತಿಯನ್ನು ಯಾವಾಗ ಮಾಡಲಿತ್ತು ಅಂದ್ರೆ 2006ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಲಿಗಣತಿಯನ್ನು ಮಾಡ್ತಾರೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಹುಲಿಗಣತಿಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಹುಲಿಗಳಿದ್ದು ಅಂದ್ರೆ 1411 ಹುಲಿಗಳಿದ್ದು ರೀ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಲಿಗಣತಿ 2006 ಮಾಡ್ತಾರೆ. ಆ ನಂತರ ಒಂದು ಹುಲಿಗಣತಿ ಮಾಡಿದಾಗ ಭಾರತದಲ್ಲಿ ಇದ್ದ ಹುಲಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇದನ್ನ ನಮಗೆ ಗೊತ್ತಿರ್ಬೇಕು. ಯಾಕಂದ್ರೆ ಮೊದಲನೇದು ಈಗ 2022 ಹುಲಿಗಣತಿ ಮಾಡಿದಾರ್ರಿ. ನಮ್ಮ ಹಣೆ ಬರ ಏನಾದರೂ ಸುಮಾರು ಇತ್ತಂದ್ರೆ ಮೊಟ್ಟ ಮೊದಲ ಬಾರಿಗೆ ಹುಲಿಗಣತಿ ಮಾಡಿದ್ದು 2006 ಒಳಗೆ. 2006ರ ಹುಲಿಗಣತಿ ಪ್ರಕಾರ ಭಾರತದಲ್ಲಿ ಎಷ್ಟು ಹುಲಿಗಳಿದ್ದು ಅಂತ ಕೇಳಿದಂದ್ರೆ 1411 ಹುಲಿಗಳಿದ್ದು. ನಂತರ ಮತ್ತೆ 4 ವರ್ಷ ಬಿಟ್ಟಪ್ಪ ಅಂತಂದ್ರೆ ಯಾವಾಗ ನೋಡ್ರಿ 2010 ಮತ್ತೆ 4 ವರ್ಷ ಬಿಟ್ಟು ಮಾಡ್ಬೇಕಲ್ರಿ 2010ರಾಗ ಹುಲಿಗಳ ಸಂಖ್ಯೆ ಎಷ್ಟಿತ್ತು ಅಂದ್ರೆ 1706 ಇದ್ದು ರೀ. ಎಷ್ಟಿದ್ದು ರೀ? 1706 ಹುಲಿಗಳು ಏನಪ್ಪ ಅಂದ್ರೆ 2010 ಪ್ರಕಾರ ಇದ್ದು. ನೆಕ್ಸ್ಟ್ ಮತ್ತೆ 4 ವರ್ಷದ ನಂತರ ಅಂತಂದ್ರೆ 2018ರಲ್ಲಿ ಹುಲಿಗಳ ಸಂಖ್ಯೆ ಎಷ್ಟಿತ್ತು ಅಂದ್ರೆ 2226 ಹುಲಿಗಳಿದ್ದು. 2014 ಹುಲಿಗಳ ಸಂಖ್ಯೆ ಎಷ್ಟಿದ್ರಿ? 2026 ಹುಲಿಗಳಿದ್ದು. ಇನ್ನು ನೆಕ್ಸ್ಟ್ ಮತ್ತೆ 4 ವರ್ಷ ಅಂತಂದ್ರೆ 2018 ಪ್ರಕಾರ ನಮ್ಮ ರಾಜ್ಯ ಭಾರತದಲ್ಲಿ 2967 ಹುಲಿಗಳಿದ್ದು. ಎಷ್ಟು? 2967 ಹುಲಿಗಳಿದ್ದು. ಪ್ರಸ್ತುತ ಏನಪ್ಪ ಅಂದ್ರೆ 2022ರಲ್ಲಿ ಹುಲಿಗಣತಿ ಮಾಡ್ಯಾರ. 4 ವರ್ಷ ಬಿಟ್ಟ ಮೇಲೆ 2022 ಹುಲಿಗಣತಿ ಮಾಡ್ಯಾರ. ಈ 2022 ಪ್ರಕಾರ 3645 ಹುಲಿಗಳದಾವ ಸರ್. ಒಟ್ಟು 1 ನಿಮಿಷ ರೀ. 3682 ಹುಲಿಗಳದಾವ. ಎಷ್ಟದಾವ್ರಿ? 82. 3682 ಹುಲಿಗಳು ಏನಪ್ಪ ಅಂದ್ರೆ 3682 ಹುಲಿಗಳು. ಈಗ 2022 ಪ್ರಕಾರ ಇರ್ತಕ್ಕಂಥ ಹುಲಿಗಳ ಸಂಖ್ಯೆ ಯಾವ ಡಾಟಾ ನಿಮ್ಗೆ ನೆನಪು ಬರಬೇಕು. ಈ ಡಾಟಾ ಒಂದು ನೆನಪು ಇರ್ಬೇಕ್ರಿ, ಇದು ಗೊತ್ತಿರಬೇಕು. ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಹುಲಿಗಳನ್ನ ಗಣತಿಯನ್ನು ಮಾಡ್ತಾರೆ ಅಂತ ಗೊತ್ತಿರ್ಬೇಕ್ರಿ. ಇನ್ನು 2022 ಪ್ರಕಾರ ಭಾರತದಲ್ಲಿ ಇರ್ತಕ್ಕಂಥ ಹುಲಿಗಳ ಸಂಖ್ಯೆ ಒಟ್ಟು ಎಷ್ಟಂದ್ರೆ 2682 ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಅದರ ಜೊತೆಗೆ ಏನು ಗೊತ್ತಿರ್ಬೇಕಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಕೇಳಿದಪ್ಪ ಅಂದ್ರೆ ಮಧ್ಯಪ್ರದೇಶ್. ಯಾವ್ದ್ರಿ? ಮಧ್ಯಪ್ರದೇಶ್. ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವಪ್ಪ ಅಂದ್ರೆ ಮಧ್ಯಪ್ರದೇಶ ರೀ. ಸೊ ಆ ಕಾರಣದಿಂದ ಮಧ್ಯಪ್ರದೇಶದಲ್ಲಿ ಎಷ್ಟು ಹುಲಿಗಳದಾವ ಅಂದ್ರೆ ಎಷ್ಟು ಹುಲಿಗಳದಾವ್ರಿ? 785 ಹುಲಿಗಳದಾವ. ಎಷ್ಟದಾವ್ರಿ? 785 ಹುಲಿಗಳು ಹೊಂದೋದ್ರ ಮುಖಾಂತರವಾಗಿ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವಪ್ಪ ಅಂದ್ರೆ ಮಧ್ಯಪ್ರದೇಶ. ಹಾಗಾದ್ರೆ ನಮ್ಮ ಕರ್ನಾಟಕ ಸೆಕೆಂಡ್ ಸ್ಥಾನದಾಗ ಐತ್ರಿ. 2ನೇ ಸ್ಥಾನದಲ್ಲಿ ಯಾವ್ದೈತೆ ಅಂದ್ರೆ ನಮ್ಮ ಕರ್ನಾಟಕ ಐತ್ರಿ. 3ನೇ ಸ್ಥಾನದಲ್ಲಿ ಯಾವ್ದೈತೆ ಅಂದ್ರೆ ಉತ್ತರಾಖಂಡ ಅಂತ ನೋಡ್ತೀವಿ. ಉತ್ತರಾಖಂಡ ಏನಂದ್ರೆ 3ನೇ ಸ್ಥಾನದೊಳಗೆ ಐತಿ ಉತ್ತರಾಖಂಡ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ 563 ಹುಲಿಗಳದಾವ. ಇನ್ನು ನೆಕ್ಸ್ಟ್ ಉತ್ತರಾಖಂಡದಲ್ಲಿ 560 ಹುಲಿಗಳ ಸಂಖ್ಯೆ 5. ಈ 3 ಡಾಟಾಗಳು ನೆನಪಿಡ್ರಿ. ಮಧ್ಯಪ್ರದೇಶ ಹೈಯೆಸ್ಟ್ 785. ಕರ್ನಾಟಕ ಎಷ್ಟೈತಿ ಅಂದ್ರೆ ಇದು ಗೊತ್ತಿರಬೇಕು ರೀ, 565. ನೆನ್ಪಿಟ್ಕೋಬೇಕ್ರಿ, ಇದನ್ನ ಭಾಳ ಇಂಪಾರ್ಟೆಂಟು. 563 ಹುಲಿಗಳ ಸಂಖ್ಯೆ ನಮ್ಮ ಕರ್ನಾಟಕದೊಳಗೆ ಪ್ರಸ್ತುತ 2022 ಪ್ರಕಾರ. ಒಟ್ಟು ಅಂತ ಬಂದಾಗ 3682.
ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇಷ್ಟು ಪೂರಕವಾಗಿರ್ತಕ್ಕ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಅಂಶ ಗೊತ್ತಿರಬೇಕು. ಯಾಕಂದ್ರೆ ಭಾರತದಲ್ಲಿ ಹುಲಿ ಗಣತಿಯನ್ನು ಹುಲಿ ಯೋಜನೆಯನ್ನು 1973 ಜಾರಿಗೆ ತೊಗೊಂಬರ್ತಾರೆ ರೀ. ಹುಲಿ ಯೋಜನೆ ಜಾರಿಗೆ ಬಂದಿದ್ದು 1973. ಇದರ ಒಂದು ಯೋಜನೆಯ ಮುಖ್ಯಸ್ಥರಾಗಿ ಯಾರನ್ನ ನೇಮಕ ಮಾಡಿರ್ತಾರೆ ಅಂದ್ರೆ ಕೈಲಾಸ್ ಸಂಕಾಲ್ ಅವರನ್ನು. ಯಾರನ್ರಿ? ಕೈಲಾಸ್ ಸಂಕಾಲ್ ಅಂತ ನೋಡ್ತೀವಿ. ಈ ಕೈಲಾಸ್ ಸಂಕಾಲ್ ಅವ್ರನ್ನ ಏನು ಮಾಡಿರ್ತಾರೆ ಅಂದ್ರೆ ಸರ್ ಈ ಯೋಜನೆಯ ಮುಖ್ಯಸ್ಥರಾಗಿ ಆಯ್ಕೆ ಮಾಡಿರ್ತಾರೆ. ಸೊ ಆ ಕಾರಣದಿಂದಾಗಿ ಕೈಲಾಸ್ ಸಂಕಾಲ್ ಅವರನ್ನ ಭಾರತದ ಹುಲಿಯ ಮನುಷ್ಯ ಎಂದು ಕರೆಯುತ್ತಾರೆ. ಟೈಗರ್ ಮ್ಯಾನ್ ಆಫ್ ಇಂಡಿಯಾ. ಯಾರನ್ನ? ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಥವಾ ಭಾರತದ ಹುಲಿಯ ಮನಸ್ಸು ಅಂತೇಳಿ ಕೈಲಾಸ್ ಸಂಕಾಲ್ ಅವ್ರನ್ನ ಕರೀತಾರೆ ಸರ್. ಹಾಗಾದ್ರೆ ನೀವು ಒಂದು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ಬೇಕ್ರಿ. ಏನು ಕಮೆಂಟ್ ಮಾಡ್ಬೇಕಂದ್ರೆ ಭಾರತದ ಎಲಿಫೆಂಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನು ಕರೀತಾರೆ? ಭಾರತದ ಆನೆಯ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಮತ್ತು ಆನೆಯ ಮನುಷ್ಯ ಅಂತಂದ್ರೆ ಆನೆಗತಿ ಅಂತ ಇದ್ದಂಗಲ್ಲ, ಬಟ್ ಅವುಗಳ ಯೋಜನೆಗೆ ಏನಪ್ಪ ಅಂದ್ರೆ ಪೂರಕವಾಗಿ ಕೆಲವೊಂದಷ್ಟು ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನಪ್ಪ ಅಂದ್ರೆ ಅವರು ಕೆಲಸವನ್ನು ಮಾಡಿರ್ತಕ್ಕ ಅವರು ಸ್ಮರಣಾರ್ಥಕವಾಗಿ ಏನಪ್ಪ ಅಂದ್ರೆ ಹೆಸರಿಂದ ಕರೀತಾರ. ಕೈಲಾಸ್ ಸಂಕಾಲ್ ಅವರನ್ನ ಭಾರತದ ಹುಲಿಯ ಮನುಷ್ಯ ಅಂತ ಕರೆದ್ರ ಆ ಭಾರತದ ಆನೆಯ ಮನುಷ್ಯ ಅಂತೇಳಿ ಯಾರನ್ನು ಕರೀತಾರೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೇಕ್ರಿ. ಬೇಕಾದ್ರೆ ನಿಮ್ಗೆ ಕ್ಲೂ ಕೊಡ್ತಾನೆ, ದೇಸಾಯಿ ಅಂತೇಳಿ ಅವ್ರ ಮುಂದಿನ ಹೆಸರು ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ 6ನೇ ಕ್ವಶನ್ಸ್ ರೀ. ಕರ್ನಾಟಕದ ಸಕ್ಕರೆಯ ಬೋಗೋಣಿ ಎಂದು ಯಾವ ಜಿಲ್ಲೆ ಪ್ರಸಿದ್ಧಿಯಾಗಿದೆ ಅಂತ ಕೇಳ. ಕರ್ನಾಟಕದಾಗ ಸಕ್ಕರೆಯ ಬೋಗೋಣಿ ಅಥವಾ ಸಕ್ಕರೆ ಪಾತ್ರೆ ಅಂತೂ ಸಹಿ ಮಾಡ್ತಾನೆ ಕರೀತಾರ. ಸಕ್ಕರೆ ಬೋಗೋಣಿ ಅಂತ ಕರೀತಾರ. ಸಕ್ಕರೆಯ ಪಾತ್ರೆನೂ ಅಂತನೂ ಸಹಿ ಮಾಡ್ತಾನೆ ಕರಿಬಹುದು. ಸಕ್ಕರೆಯ ಬೋಗೋಣಿ ಅಥವಾ ಸಕ್ಕರೆ ಪಾತ್ರೆ ಅಂತೇಳಿ ಸಕ್ಕರೆ ಪಾತ್ರೆ ಅಂತೇಳಿ ಯಾವ ಜಿಲ್ಲೆ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದ. ಆಪ್ಷನ್ಸ್ ನೋಡ್ರಿ ಇಲ್ಲಿ. ಮಂಡ್ಯ ಅಂತೇಳಿ ಆಪ್ಷನ್ಸ್ 1 ಮಂಡ್ಯ ಐತಿ. ಆಪ್ಷನ್ಸ್ ಬಿ ಬೆಳಗಾವಿ. ಆಪ್ಷನ್ಸ್ ಸಿ ಬೆಂಗಳೂರು. ಆಪ್ಷನ್ಸ್ ಡಿ ಬಾಗಲಕೋಟೆ ಅಂತೇಳಿ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾನ್ರಿ. ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಬೇಕು ನೋಡ್ರಿ. ಈ ಒಂದು ಸಕ್ಕರೆ ಕೈಗಾರಿಕೆಗಳಲ್ರಿ, ಸಕ್ಕರೆ ಅಥವಾ ಸಕ್ಕರೆ ಕೈಗಾರಿಕೆ ಬರ್ತಾವ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬನ್ನ ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಜಿಲ್ಲೆ ಯಾವಪ್ಪ ಅಂದ್ರೆ ಬೆಳಗಾವಿ. ಕಬ್ಬು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಯಾವ್ದ್ರಿ ಸರ? ಬೆಳಗಾವಿ. ಆದ್ರ ಅತಿ ಹೆಚ್ಚು ಇಳುವರಿ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಮಂಡ್ಯ. ಕಬ್ಬಿನ ಇಳುವರಿ ಒಳಗೆ ಅತಿ ಹೆಚ್ಚು ಯಾವ್ದ್ರೆ ಮಂಡ್ಯ ಇದ್ರೆ. ಇನ್ನು ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಒಂದು ಜಿಲ್ಲೆ ಯಾವಪ್ಪ ಅಂದ್ರೆ ಬೆಳಗಾವಿ ಅಂತ ನೋಡ್ತೀವಿ. ಈ ಬೆಳಗಾವಿಯನ್ನೇ ಸಹ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸಕ್ಕರೆಯ ಪಾತ್ರೆ ಅಥವಾ ಸಕ್ಕರೆ ಬೋಗೋಣಿ ಅಂತ ಕರೀತಾರೆ. ಇದನ್ನ ಏನಪ್ಪ ಅಂದ್ರೆ ಸಕ್ಕರೆಯ ನಗರ ಅಂತ ಯಾವ್ದನ್ನ ಮಂಡ್ಯವನ್ನ ಕರೆದ್ರ ಸಕ್ಕರೆಯ ಪಾತ್ರೆ ಅಥವಾ ಸಕ್ಕರೆ ಬೋಗೋಣಿ ಅಂತ ಯಾವ್ದನ್ನ ಕರೀತಾರೆ ಸರ್ ಅಂತಂದ್ರ ಬೆಳಗಾವಿಯನ್ನು ಕರೀತಾರ. ಸಕ್ಕರೆಯ ಜಿಲ್ಲೆನೂ ಅಂತ ಯಾವ್ದನ್ನ ಕರೀತಾರ ಅಂದ್ರೆ ಇದನ್ನ ಕರೀತಾರೆ ಸರ್. ಸಕ್ಕರೆ ಜಿಲ್ಲೆ ಅಂತಂದ್ರು ಬೆಳಗಾವಿ, ಸಕ್ಕರೆ ಪಾತ್ರೆ ಸಕ್ಕರೆ ಬೋಗೋಣಿ ಅಂತಂದ್ರೂ ಬೆಳಗಾವಿ. ಇನ್ನ ಸಕ್ಕರೆಯ ನಗರ ಅಥವಾ ಸಕ್ಕರೆಯ ನಾಡು ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಮಂಡ್ಯ ಜಿಲ್ಲೆಯನ್ನ ಕರೀತಾರೆ ಸರ್. ಇಷ್ಟು ನಿಮಗೆ ಕ್ಲಿಯರ್ ಆಗಿರ್ತದೆ ಪಿಕ್ಚರ್ ಗೊತ್ತಿರ್ಬೇಕು. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಕ್ಕರೆ ಕೈಗಾರಿಕೆಯನ್ನ ಯಾವಾಗ ಸ್ಥಾಪನೆಯಾಗಿತ್ತು ಅಂದ್ರೆ 1933 ಒಳಗೆ ಸರ್. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಕ್ಕರೆ ಕೈಗಾರಿಕೆಯನ್ನ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಅಂದ್ರೆ 1933 ಮಂಡ್ಯ ಜಿಲ್ಲೆಯ ಪಾಲಹಳ್ಳಿ ಅಂತ ನೋಡ್ತೀವಿ. ಯಾವ್ದ್ರಿ? ಮಂಡ್ಯ ಅಂತ ನೋಡ್ತೀವಿ. ಆ ಮಂಡ್ಯ ಜಿಲ್ಲೆಯ ಪಾಲಹಳ್ಳಿ ಅಂತ ಬರ್ತದ. ಮಂಡ್ಯ ಜಿಲ್ಲೆಯ ಪಾಲಹಳ್ಳಿ ಅಂತ ನೋಡ್ತೀವಿ. ಆ ಮಂಡ್ಯ ಜಿಲ್ಲೆಯ ಪಾಲಹಳ್ಳಿ ಅಂತಕ್ಕಂಥ ಸ್ಥಳದೊಳಗ ಅಥವಾ ಅಷ್ಟಗ್ರಾಮನ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರೀತಾರ. ಆವಾಗ ಏನಪ್ಪ ಅಂದ್ರೆ ಈ ಪಾಲಹಳ್ಳಿ ಒಳಗ 1933 ಕರ್ನಾಟಕದ ಮೊಟ್ಟ ಮೊದಲ ಆಧುನಿಕ ಸಕ್ಕರೆ ಕೈಗಾರಿಕೆಯನ್ನ ಏನಪ್ಪ ಅಂದ್ರೆ ಸ್ಥಾಪನೆ ಮಾಡಿರುವುದನ್ನು ನೋಡ್ತೀವಿ. ಯಾವ ಹೆಸರಿನಿಂದ ಸ್ಥಾಪನೆ ಮಾಡ್ತಾರ ಅಂದ್ರ ಮೈ ಸುಗರ್. ಯಾವ ಸುಗರ್ ರೀ? ಮೈ ಸುಗರ್ ಅಂತ ಹೆಸರು ಇರ್ತದೆ. ಇದಕ್ಕ ಮೈ ಸುಗರ್ ಎಂಬತಕ್ಕಂಥ ಹೆಸರಿನಿಂದ ಏನಪ್ಪ ಅಂದ್ರೆ ಮಂಡ್ಯ ಜಿಲ್ಲೆ ಪಾಲಹಳ್ಳಿ ಒಳಗ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಕ್ಕರೆ ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ತಾರ. ಇದು ಕರ್ನಾಟಕದ ಮೊಟ್ಟ ಮೊದಲ ಆಧುನಿಕ ಸಕ್ಕರೆ ಕೈಗಾರಿಕೆ ಅಂತ ನೋಡ್ತೀವಿ ಸರ್. ಇದು ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಈ ಒಂದು 19ನೇ ಶತಮಾನದಲ್ಲಿ 1847 ಅಥವಾ 19ನೇ ಶತಮಾನ ಅಂತ ನೋಡ್ತೀವಿ. 1847 ಅಥವಾ 19ನೇ ಶತಮಾನದೊಳಗ ನಮ್ಮ ಕರ್ನಾಟಕದಲ್ಲಿ ಸಕ್ಕರೆನ ಉತ್ಪಾದನೆ ಮಾಡ್ತಿದ್ರು ಅಂತೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಸರ್ ಫ್ರಾನ್ಸಿಸ್ ಬುಕಾನ್. ಯಾರ್ರಿ? ಸರ್ ಫ್ರಾನ್ಸಿಸ್ ಬುಕಾನ್ ಅವ್ರು ಬರ್ತಾರ. ಸರ್ ಫ್ರಾನ್ಸಿಸ್ ಬುಕಾನ್ ಅಂತ ನೋಡ್ತೀವಿ. ಈ ಸರ್ ಫ್ರಾನ್ಸಿಸ್ ಬುಕಾನ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಅವರು ಒಂದು ಇದ್ರೊಳಗೆ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ 19ನೇ ಶತಮಾನದಲ್ಲಿ ಏನಪ್ಪ ಅಂದ್ರೆ ಸಕ್ಕರೆನ ಉತ್ಪಾದನೆ ಮಾಡ್ತಿದ್ರು ಅಂತೇಳಿ ಏನ್ ಮಾಡಿದ್ರೆ ಸರ್ ಫ್ರಾನ್ಸಿಸ್ ಬುಕಾನ್ ಅವ್ರು ಏನಪ್ಪ ಅಂದ್ರೆ ವರದಿ ಕೊಟ್ಟಿರುವಂಥದ್ದು. ಯಾಕಂದ್ರೆ ಇದು ಹೆಂಗ್ ಗೊತ್ತಾಯ್ತು ಸರ್ ಅಂತಂದ್ರೆ ಇಲ್ಲಿ ಇಂಗ್ಲೆಂಡ್ ಒಳಗೆ ಒಂದು ವಸ್ತು ಪ್ರದರ್ಶನ ಇತ್ತಂತ. ಆ ಇಂಗ್ಲೆಂಡ್ ಒಳಗೆ ವಸ್ತು ಪ್ರದರ್ಶನದಲ್ಲಿ ಕರ್ನಾಟಕದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಸಕ್ಕರೆಯು ಭಾಗವಹಿಸಿ ಅಂತಂದ್ರೆ ಅಲ್ಲಿ ಬಹುಮಾನವನ್ನ ಗಳಿಸಿಕೊಂಡಿತ್ತು ಅಂತೇಳಿ ಸರ್ ಫ್ರಾನ್ಸಿಸ್ ಬುಕಾನ್ ಅವರು ಇಲ್ಲಿ ವರದಿ ಮಾಡಿರುವುದನ್ನು ಸಹಿ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಸಕ್ಕರೆ ಕೈಗಾರಿಕೆ ಸ್ಥಾಪನೆ ಆಗಿದ್ದು ಎಲ್ಲಿಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯ ಪಾಲಹಳ್ಳಿ ಅಂತ ನೋಡ್ತೀವಿ. ಮೈ ಸುಗರ್ ಎಂಬ ಹೆಸರಿಂದ ಪ್ರಾರಂಭ ಮಾಡ್ತಾರೆ. ನಂತರ ಬೆಳಗಾವಿ ಜಿಲ್ಲೆ, ಕಿತ್ತೂರು, ಆಮೇಲೆ ಉಗಾರ್, ಕುರ್ದಗಳಲ್ಲಿ ಇಲ್ಲಿ ಸಕ್ಕರೆ ಕೈಗಾರಿಕೆ ಸ್ಥಾಪನೆ ಆಗ್ತಾವ. ಹಾಗಾದ್ರೆ
ಬೆಳಗಾವಿ ಬೆಳಗಾವಿ ಜಿಲ್ಲೆ ಪ್ರಸ್ತುತ ಎಷ್ಟು ಸಕ್ಕರೆ ಕೈಗಾರಿಕೆಗಳದ ಅಂದ್ರೆ ಪ್ರಸ್ತುತ 24 ಸಕ್ಕರೆ ಕೈಗಾರಿಕೆಗಳು ಬೆಳಗಾವಿ 22 ಬೆಳಗಾವಿ ಒಳಗೆ ಎಷ್ಟು ಸಕ್ಕರೆ ಕೈಗಾರಿಕೆಗಳದಾವ್ರಿ 22 ಸಕ್ಕರೆ ಕೈಗಾರಿಕೆಗಳದಾವ. ಹೈಯೆಸ್ಟ್ ಸಕ್ಕರೆ ಕೈಗಾರಿಕೆಗಳನ್ನ ಒಳಗೊಂಡಿರ್ತಕ್ಕಂಥ ಜಿಲ್ಲೆನೂ ಯಾವಪ್ಪ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ 22 ಸಕ್ಕರೆ ಕೈಗಾರಿಕೆಗಳನ್ನ ನೋಡ್ರಿ. ಕಬ್ಬು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು ಬೆಳಗಾವಿ. ಅತಿ ಹೆಚ್ಚು ಸಕ್ಕರೆ ಕೈಗಾರಿಕೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವ್ದಪ್ಪ ಬೆಳಗಾವಿ. ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡ್ತಕ್ಕಂಥದ್ದು ಬೆಳಗಾವಿ. ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆನೂ ಯಾವಪ್ಪ ಅಂದ್ರೆ ಬೆಳಗಾವಿ. ಸೊ ಆ ಕಾರಣದಿಂದಾಗಿ ಬೆಳಗಾವಿಯನ್ನ ಸಕ್ಕರೆಯ ಪಾತ್ರೆ ಅಥವಾ ಸಕ್ಕರೆಯ ಬೋಗೋನಿ ಅಂತೂ ಸಹ ಏನ್ ಮಾಡ್ತಾರೆ ಅಂದ್ರೆ ಕರೀತಾರೆ. ಇಷ್ಟು ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ಗೊತ್ತಿರ್ಬೇಕು ಸರ್. ಅದರ ಜೊತೆಗೆ ಈ ಕೃಷಿ ಆಧಾರಿತ ಸಕ್ಕರೆ ಕೈಗಾರಿಕೆಗಳನ್ನ ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತೂ ಸಹ ಏನ್ ಮಾಡ್ತಾರೆ ಅಂತ ಕರೀತಾರೆ. ಈ ಕಬ್ಬಿಣದಿಂದ ಕಬ್ಬು ಏನದು ಸಕ್ಕರೆ ಉತ್ಪಾದನೆ ಮಾಡ್ತಾರೆ. ಉತ್ಪಾದನೆ ಮಾಡಿ ನಂತರ ಏನಪ್ಪ ಅಂದ್ರೆ ಸಿಪ್ಪೆ ಏನು ಉಳಿತೈತಲ್ರಿ, ಕಬ್ಬಿಣದ ಸಿಪ್ಪೆ ಉಳಿತೈತಲ್ರಿ, ಆ ಕಬ್ಬಿಣದ ಸಿಪ್ಪೆಯನ್ನ ಯಾವುದಕ್ಕೆ ಬಳಕೆ ಮಾಡ್ಕೊಳ್ಳೋದಂದ್ರೆ ಕಾಗದವನ್ನ ತಯಾರು ಮಾಡಲಿಕ್ಕೆ ಕಚ್ಚಾ ವಸ್ತುವಾಗಿ ಬಳಕೆ ಮಾಡ್ಕೊಳ್ತಾರೆ. ಕಬ್ಬಿಣ ಸಿಪ್ಪೆಯನ್ನ ಯಾವುದಕ್ಕೆ ಬಳಕೆ ಮಾಡ್ಕೊಳ್ತಾರಪ್ಪ ಅಂದ್ರೆ ಕಾಗದವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಕಚ್ಚಾ ವಸ್ತು ಉತ್ಪಾದನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅದಕ್ಕೆ ಉಳಿದಿರ್ತಕ್ಕಂಥ ಕಾಕಂಬಿ ಅಂತ ಬರ್ತದ, ಆ ಕಾಕಂಬಿಯಿಂದ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಆಲ್ಕೋಹಾಲನ್ನು ತಯಾರು ಮಾಡ್ತಾರೆ. ಕಾಕಂಬಿಯಿಂದ ಏನಪ್ಪ ಅಂದ್ರೆ ಆಲ್ಕೋಹಾಲ್ ಅಂತ ನೋಡ್ತೀವಿ. ಯಾವ ಹಾಲ್ ರೀ? ಆಲ್ಕೋಹಾಲ್ ಅಂತ ನೋಡ್ತೀವಿ. ಆ ಆಲ್ಕೋಹಾಲನ್ನು ತಯಾರು ಮಾಡ್ಲಿಕ್ಕೂ ಸಹ ಏನಪ್ಪ ಅಂದ್ರೆ ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಸರ್ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಗೊತ್ತಿರ್ಬೇಕ್ರಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ನಮಗೆ ಗೊತ್ತಾಯ್ತು? ಬೆಳಗಾವಿ. ಯಾವ್ದು ಸರ? ಬೆಳಗಾವಿ ಸಕ್ಕರೆ ಬೋಗಾಣಿ ಸಕ್ಕರೆ ಪಾತ್ರೆ ಅಂತೇಳಿ ಕರ್ನಾಟಕದನ್ನ ಕರೀತಾರೆ ಸರ್. ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಂತೇಳಿ ಕೇಳಿದಾರೆ. ಇಲ್ಲಿ ಸ್ವಲ್ಪ ಲಾಸ್ಟ್ ಟೈಮ್ KSRP ಪೊಲೀಸ್ಗೊಂದು ಕ್ವಶನ್ಸ್ ಕೇಳಿದಾಗ ಕನ್ಫ್ಯೂಸ್ ಭಾಳ ಮಾಡಿದ್ರಿ. ಅದಕ್ಕೆ ನಾನು ನಿಮಗೆ ಇದನ್ನ ರಿಪೀಟ್ ಕ್ವಶನ್ಸ್ ಇದ್ರೂ ಏನಪ್ಪ ಅಂದ್ರೆ ಭಾಳ ಈಜಿ ಐತ್ರಿ, ಆದರೂ ರಿಪೀಟ್ ಕ್ವಶನ್ಸ್ ಐತ್ರಿ. ಅದಕ್ಕೆ ನಾನು ಈ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದೇನೆ. ಇಲ್ಲಿ ನೋಡ್ರಿ, ಇದಕ್ಕೆ ಲಾಸ್ಟ್ ಟೈಮ್ ಆನ್ಸರ್ ಏನಪ್ಪ ಅಂದ್ರೆ ಬೇರೆ ಕೊಟ್ಟಿದ್ದ. ಏನ ಕರ್ನಾಟಕದ 2010 ಒಳಗೆ ಏನು ಮಾಡಿದಂದ್ರೆ ಇಲ್ಲಿ ನ್ಯಾಷನಲ್ ಅಥವಾ ರಾಷ್ಟ್ರೀಯ ಹೆದ್ದಾರಿಗಳ ಹೆಸರನ್ನು ಚೇಂಜ್ ಮಾಡಿದಾರೆ. ಅದಕ್ಕೆ ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಂತ ಕೇಳಿದ NH50, NH57, NH27, NH44 ಅಂತೇಳಿ ಕೊಟ್ಟಿದ್ದಾನೆ. 4 ಆಪ್ಷನ್ಸ್ ಕೊಟ್ಟಿದ್ದಾನೆ ಸರ್. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ NH50 ಅಂತ ನೋಡ್ತೀವಿ. ಹಾಗಾದ್ರೆ NH50 ಏನೈತಲ್ರಿ ಸರ, ಈ NH50ಯ ಹಳೆಯ ಹೆಸರು ಏನಪ್ಪ ಅಂದ್ರೆ NH13 ಇತ್ತು. ರಾಷ್ಟ್ರೀಯ ಹೆದ್ದಾರಿ ನಂಬರ್ 13 ಇತ್ತು. ಆದ್ರೆ ಅದರ ಹೆಸರನ್ನ ಚೇಂಜ್ ಮಾಡಿ ಏನು ಮಾಡಿದ್ದಾರೆ NH50 ಅಂತ ಮಾಡಿದ್ದಾರೆ. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ನಂಬರ್ 50 ಅಂತ ನೋಡ್ತೀವಿ. ಈ ರಾಷ್ಟ್ರೀಯ ಹೆದ್ದಾರಿ ನಂಬರ್ 50 ಏನೈತಲ್ರಿ, ಇದು ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ಇದೇನಪ್ಪ ಅಂದ್ರೆ ಮಹಾರಾಷ್ಟ್ರದೊಳಗೆ ಸೊಲ್ಲಾಪುರ ಐತಲ್ಲ, ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಹಿಡ್ಕೊಂಡ್ಬಿಟ್ಟು ಏನಪ್ಪ ಅಂದ್ರೆ ವಿಜಯಪುರದ ಬಾಗಲಕೋಟೆಯಿಂದ ನಂತರ ಏನಪ್ಪ ಅಂದ್ರೆ ಇಳ್ಕಲ್ ಎಲ್ಲ ದಾಟಿ ಬಂದು ಏನಂತಂದ್ರೆ ಚಿತ್ರದುರ್ಗ ಅಂತ ನೋಡ್ತೀವಿ. ಚಿತ್ರದುರ್ಗಕ್ಕೆ ಏನಪ್ಪ ಅಂದ್ರೆ ಸಂಪರ್ಕವನ್ನ ಕಲ್ಪಿಸ್ತದ. ಯಾವುದ್ರಿ? ಇದು NH50 ಅಂತ ನೋಡ್ತೀವಿ. ಇದು ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಸರ್. ನಮ್ಮ ರಾಜ್ಯದಲ್ಲಿ 641 ಕಿಲೋಮೀಟರ್ ಉದ್ದ ಐತ್ರಿ. ಇದು ನಮ್ಮ ರಾಜ್ಯದೊಳಗೆ ಏನಪ್ಪ ಅಂದ್ರೆ NH50 ಐತಲ್ರಿ, ಇದು ಒಟ್ಟು ಉದ್ದ ಎಷ್ಟು ಐತೆ ಅಂದ್ರೆ 641 ಕಿಲೋಮೀಟರ್ ಉದ್ದವಾಗಿದ್ದು ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಪ್ಪ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್. NH50 ಅಂತಕ್ಕಂಥದ್ದು ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ಇದು ಸೊಲ್ಲಾಪುರ ಅಂತ ಬರ್ತದೆ, ಮಹಾರಾಷ್ಟ್ರದ ಸೊಲ್ಲಾಪುರ ಅಂತ ನೋಡ್ತೀವಿ. ಸೊಲ್ಲಾಪುರದಿಂದ ಪ್ರಾರಂಭವಾಗ್ತದ. ಸೊಲ್ಲಾಪುರದಿಂದ ಪ್ರಾರಂಭಗೊಂಡು ಮುಂದೆ ಎಲ್ಲಿಪ್ಪ ಅಂದ್ರೆ ಎಲ್ಲಿ ಸರ, ಮುಂದೆ ಎಲ್ಲಿ ಇದು ಕನೆಕ್ಟ್ ಕೊಡ್ತದೆ ಅಂದ್ರೆ ಮುಂದೆ ಎಲ್ಲಿ ಕನೆಕ್ಟ್ ಆಗ್ತದೆ ಸರ? ಇದು ಕನೆಕ್ಟ್ ಆಗೋದು ಎಲ್ಲಿ ಅಂದ್ರೆ ಯಾವ್ದ್ರಿ? ಇಲ್ಲಿ ಚಿತ್ರದುರ್ಗ ಅಂತ ನೋಡ್ತೀವಿ. ಚಿತ್ರದುರ್ಗಕ್ಕೆ ಏನಪ್ಪ ಅಂದ್ರೆ ಬಂದು ಕನೆಕ್ಟ್ ಆಗ್ತದೆ. ಇದು ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂತ ನೋಡ್ತೀವಿ. ಇನ್ನು ಇಲ್ಲಿ 27 ಅಂತ ಐತೆ ನೋಡ್ರಿ, ಆಪ್ಷನ್ಸ್ 27. ಸಾರಿ, ಇನ್ನು ನೆಕ್ಸ್ಟ್ ಇನ್ನೊಂದು NH50. ಇಲ್ಲೇ ಒಟ್ಟು ಆಪ್ಷನ್ಸ್ ನೋಡಿ, ಒಟ್ಟು ಆಪ್ಷನ್ಸ್ ನೋಡ್ಕೊಂತ ಹೋಗ್ಬಿಡ್ರಿ. ಸ್ವಲ್ಪ ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ರಿ. ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH50 ಆಯ್ತಾ? ಓಕೆ, ಒಂದು ನಿಮಿಷ. ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದ್ರಿ? NH50 ಆಯ್ತಾ? ಓಕೆ, ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ ಯಾವ್ದಪ್ಪ ಅಂದ್ರೆ NH57 ರೀ. ಇನ್ನು ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವ್ದು? NH44. ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವ್ದು? NH44. ಉತ್ತರದಲ್ಲಿ ಏನಪ್ಪ ಅಂದ್ರೆ ಶ್ರೀನಗರದಿಂದ ದಕ್ಷಿಣದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಏನಪ್ಪ ಅಂದ್ರೆ ಸಂಪರ್ಕವನ್ನು ಕಲ್ಪಿಸ್ತದ್ರಿ. ಇದು NH47 ಏನಪ್ಪ ಅಂದ್ರೆ ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರ್ಬೇಕ್ರಿ. ಒಂದು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ಬೇಕ್ರಿ. ಏನು ಕಮೆಂಟ್ ಮಾಡ್ಬೇಕಂದ್ರೆ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ಕರ್ನಾಟಕದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅಥವಾ ಪ್ರಾಧಿಕಾರ ಯಾವುದು? ಕರ್ನಾಟಕದಲ್ಲಿ ಯಾರು ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ ಕಮೆಂಟನ್ನು ಮಾಡ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ,
ದೋಣಿಮಲೆ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಕೇಳ, ದೋಣಿಮಲೆ ಯಾವುದಕ್ಕೆ ಪ್ರಸಿದ್ಧವಾಗಿದೆಪ್ಪ ಅಂದ್ರೆ ಕಬ್ಬಿಣ ಒಂದು ಅದಿರಿಗೆ ಏನಪ್ಪ ಅಂದ್ರೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಅಂತ ನೋಡ್ತೀವಿ. ಇದನ್ನು ಲಾಸ್ಟ್ ಟೈಮ್ ಏನಪ್ಪ ಅಂದ್ರೆ ಕೇಳಿದ್ದ. ನೆಕ್ಸ್ಟ್ ಗೊತ್ತಿರಲಿ, ನೆಕ್ಸ್ಟ್ 9ನೇ ಕ್ವಶನ್ ರೀ, ಕರ್ನಾಟಕದ ಸಮಸ್ತ ವಿದ್ಯುತ್ ಆಗ್ಬೇಕ್ರಿ ಇದು. ಕರ್ನಾಟಕದ ಸಮಸ್ತ ವಿದ್ಯುತ್ ಉತ್ಪಾದನೆಯ ಹೊಣೆಗಾರಿಕೆಯನ್ನು ಹೊಂದಿರುವ ಸಂಸ್ಥೆ ಯಾವುದು ಅಂತ ಕೇಳ. ಆಪ್ಷನ್ಸ್ ನೋಡ್ರಿ, KPCL, KERC, KPTCL, ಮೇಲಿನ ಯಾವುದು ಅಂತ ಕೊಳ್ಳಿದ. ಸೊ ಇಲ್ಲಿ KPCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ನೋಡ್ತೀವಿ. ಕರ್ನಾಟಕ ವಿದ್ಯುತ್ ನಿಗಮ, ಕರ್ನಾಟಕ ವಿದ್ಯುತ್ ನಿಗಮ ಅಥವಾ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, ಇದು ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಸಮಸ್ತ ವಿದ್ಯುತ್ತನ್ನ ಉತ್ಪಾದನೆ ಮಾಡತಕ್ಕಂಥ ಒಂದು ಹೊಣೆಗಾರಿಕೆ ಹೊತ್ತಿರತಕ್ಕಂಥ ಸಂಸ್ಥೆ ಅಂತ ನೋಡ್ತೀವಿ. ಯಾವ್ದ್ರಿ? ಕರ್ನಾಟಕ ವಿದ್ಯುತ್ ನಿಗಮ ಅಥವಾ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದ್ರಿ? ಆಪ್ಷನ್ಸ್ ಎ. ಇನ್ನ KPTCL ಐತ್ರಿ, ಇದು ಕರ್ನಾಟಕದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಿದ್ಯುತ್ತನ್ನು ಏನು ಮಾಡ್ತದಪ್ಪ ಅಂದ್ರೆ ಕರ್ನಾಟಕದ ಇತರೆ ಸ್ಥಳಗಳಿಗೆ ಸರಬರಾಜು ಮಾಡ್ತಕ್ಕಂಥದ್ದು ಯಾವಪ್ಪ ಅಂದ್ರೆ KPTCL. ಇದರ ಅಧೀನದೊಳಗೆ 5 ಸಂಸ್ಥೆಗಳು ಇರ್ತಾರೆ. ಯಾವ್ದ್ರಿ? ಬೆಸ್ಕಾಮ್, ಎಸ್ಕಾಮ್, ಸೆಸ್ಕಾಮ್, ಜೆಸ್ಕಾಮ್ ಅಂತೇಳಿ ಅವು 5 ಸಂಸ್ಥೆಗಳು ಏನು ಮಾಡ್ತಾವ ಅಂದ್ರೆ ಇದು ಅಧೀನದೊಳಗೆ ಕೆಲಸವನ್ನ ಮಾಡ್ತಾವ. ಇನ್ನು ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 10, ಕರ್ನಾಟಕದಲ್ಲಿ ಚಳಿಗಾಲದ ಕಾಲಾವಧಿ ಕಂಡು ಬರುವುದು ಯಾವಾಗ ಅಂತ ಕೇಳ. ಕರ್ನಾಟಕದಲ್ಲಿ ಚಳಿಗಾಲದ ಕಾಲಾವಧಿ ಯಾವಾಗ ಇರ್ತದೆ ಅಂತ ಕೇಳಿದ ಸರ್, ಮಾರ್ಚ್ ಟು ಮೇ, ಜೂನ್ ಟು ಸೆಪ್ಟೆಂಬರ್, ಅಕ್ಟೋಬರ್ ಟು ನವೆಂಬರ್, ಡಿಸೆಂಬರ್ ಟು ಫೆಬ್ರವರಿ ಅಂತ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ಬೇಕ್ರಿ. ಇಲ್ಲಿ ಅಕ್ಟೋಬರ್ ಟು ನವೆಂಬರ್ ಯಾವ್ದ್ರಿ? ಅಕ್ಟೋಬರ್ ಟು ನವೆಂಬರ್ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಏನಂತಂದ್ರೆ ನಾವು ಚಳಿಗಾಲ ಇರುವುದನ್ನು ನಾವು ಇಲ್ಲಿ ನೋಡ್ತೀವಿ. ಇದು ಸರ್ ಅಕ್ಟೋಬರ್ ಟು ನವೆಂಬರ್ ಏನಪ್ಪ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಇರ್ತದೆ. ಯಾವ್ದು ಇರ್ತದೆ? ಅಕ್ಟೋಬರ್ ಟು ನವೆಂಬರ್ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಇರ್ತದ. ಆದರೆ ಇಲ್ಲಿ ಡಿಸೆಂಬರ್ ಟು ಫೆಬ್ರವರಿ ನಮ್ಮ ಕರ್ನಾಟಕದಲ್ಲಿ ಚಳಿಗಾಲ ಆರಂಭಗೊಳ್ಳುವುದು ಯಾವಾಗಪ್ಪ ಅಂದ್ರೆ ಡಿಸೆಂಬರ್ ಆರಂಭಗೊಳ್ತದ್ರಿ. ಇಲ್ಲಿ ಫೆಬ್ರವರಿ ತಿಂಗಳ ಕೊನೆಯ ವಾರ, ಫೆಬ್ರವರಿ ತಿಂಗಳ ಅಂತ ನೋಡ್ತೀವಿ. ಯಾವ್ದ್ರಿ? ಫೆಬ್ರವರಿ ಅಂತ ಬರ್ತದ. ಆ ಫೆಬ್ರವರಿ ತಿಂಗಳ ಕೊನೆಯ ವಾರಕ್ಕೆ ಏನಾಗ್ತದಪ್ಪ ಅಂದ್ರೆ ಅಂತ್ಯವಾಗುತ್ತದೆ. ಅದು ಸ್ವಲ್ಪ ಗೊತ್ತಿರಲಿ. ಇದಕ್ಕೆ ಸರಿಯಾದ ಆನ್ಸರ್ ಡಿಸೆಂಬರ್ ಟು ಫೆಬ್ರವರಿ. ಇಲ್ಲಿ ಋತುಮಾನಗಳಿಗೆ ಅನುಗುಣವಾಗಿ ಇಲ್ಲಿ ಕಾಲಾವಧಿ ಕೇಳ್ತಿರ್ತಾನೆ. ಸ್ವಲ್ಪ ಅದ್ರ ಬಗ್ಗೆನೂ ನಿಮ್ಗೆ ಏನಪ್ಪ ಅಂದ್ರೆ ಸ್ವಲ್ಪ ಮಾಹಿತಿ ಇರ್ಬೇಕ್ರಿ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಈ ಒಂದು ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್. ಇದನ್ನು ಕೇಳಿದಾನ. ಡಿಸೆಂಬರ್ ಟು ಫೆಬ್ರವರಿ ಕರ್ನಾಟಕದಲ್ಲಿ ಚಳಿಗಾಲದ ಕಾಲಾವಧಿ ಅಂತೇಳಿ ನೋಡ್ತೀವಿ. ಅದು ಹೆಂಗೆ ಚಳಿಗಾಲ ಉಂಟಾಗ್ತದ, ಯಾವ ರೀತಿ ಈಶಾನ್ಯ ಮಾನ್ಸೂನ್ ಮಾರುತಗಳು ಯಾವ ರೀತಿ ಬೇಸಿಗೆಗಾಲ ಉಂಟಾಗ್ತದೆ ಅನ್ನೋದನ್ನ ನೆಕ್ಸ್ಟ್ ಒಂದು ತರಗತಿ ಒಳಗೆ ಏನಪ್ಪ ಅಂದ್ರೆ ನಾವು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ಕೊಂತ ಹೋಗೋಣ ಸರ್. ಮತ್ತು ನೋಡ್ರಿ ನೆಕ್ಸ್ಟ್ ರೀ, ಓಕೆ, ಇಲ್ಲಿವರೆಗೆ ಏನಪ್ಪ ಅಂದ್ರೆ 10 ಕ್ವಶನ್ಸನ್ನು ನಾವು ಭಾಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಚರ್ಚೆಯನ್ನು ಮಾಡಿದ್ದೀವಿ. ಇದನ್ನು ನೀವು ಯಾರು ಲೈಕ್ ಆಗೈತಲ್ರಿ ಅವ್ರು ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಮತ್ತು ಕ್ಲಾಸ್ ಏನು ನೋಡಿದಿರಲ್ರಿ, ನಿಮ್ಗೆ ಗೊತ್ತಿಲ್ಲದನ್ನ ಕೆಲವೊಂದಷ್ಟು ಅಂಶಗಳನ್ನ ಪಾಯಿಂಟ್ ಮಾಡ್ಕೊಂತ ಹೋಗ್ರಿ. ಎಲ್ಲ ಗೊತ್ತಿರೋದಿಲ್ಲ, ಅಲ್ಲಿ ಓದಿರ್ತೀರಿ. ಇದರೊಳಗೆ ಏನಾದ್ರು ಹೊಸ ಬದು ಅಂದ್ರೆ ಅವುಗಳನ್ನ ಮತ್ತು ನಿಮಗೆ ಇನ್ನೂ ಪರ್ಫೆಕ್ಟ್ ಇಲ್ಲಪ್ಪ ಅಂದ್ರೆ ಮತ್ತೊಮ್ಮೆ ವಿಡಿಯೋ ನೋಡ್ರಿ. ಸರಿಯಾಗಿ ಏನಪ್ಪ ಅಂದ್ರೆ ಒಟ್ಟು ತಿಳ್ಕೊಳ್ಳಿಕ್ಕೆ ಏನಪ್ಪ ಅಂದ್ರೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿನ ಮುಗಿಸೋಣ್ರಿ.